Hello everyone, Namaskara ellarigu. I welcome you all back once again to Physics Wala. Students, ಈ ಕ್ಲಾಸಲ್ಲಿ ನಾವು ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಚಾಪ್ಟರ್ದು ಸಮರಿಯನ್ನು ಡಿಸ್ಕಸ್ ಮಾಡ್ತೀವಿ. We are done with summary of one chapter, that is solutions. So this is second chapter in class 12th. Haloalkanes and haloarenes chapter is one of the very important chapter from board exam early, KCET early, NEET early, JEE early. From all the examination point of view, this particular chapter is very, very important. For board exam, you will be getting about 9 to 10 marks from this particular chapter. And for KCET, 2 to 3 questions are fixed. And for NEET, 1 to 2 question is fixed. And for JEE, 1 question is fixed. So it is going to be a very important chapter. Right? So let us check what most important concepts in this particular chapter are. Okay, right. See, firstly we deal with what classification of halogen compounds. Halogen compounds andre eno alli halogen irbeku. Basically halogen compounds are derived from what? Aliphatic hydrocarbons and aromatic hydrocarbon. ನೀವು ಒಂದು aliphatic hydrocarbon ತಗೊಂಡ್ರೆ ಅಲ್ಲಿ hydrogen is replaced by halogen, that is called aliphatic halogen compound. ಒಂದು aromatic hydrocarbon ತಗೊಂಡಿದ್ರೆ ಅಲ್ಲಿ if hydrogen is replaced by halogen, that is called aromatic halogen compound. So based on the source, ನೀವು ಅಲಿಫೆಟಿಕ್ ಹೈಡ್ರೋಕಾರ್ಬನ್ ಇಂದ ಸ್ಟಾರ್ಟ್ ಮಾಡಿದಿರೋ ಅಥವಾ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇಂದ ಬಿಗಿನ್ ಮಾಡಿದಿರೋ, ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಕ್ಲಾಸಿಫೈ ದಮ್ ಆಸ್ ಅಲಿಫೆಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಹ್ಯಾಲೋಜನ್ ಕಂಪೌಂಡ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಇರೋದು ಯಾವುದಲ್ಲಿ? ಹ್ಯಾಲೋ ಅಲ್ಕೇನ್ಸ್. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹ್ಯಾಲೋ ಅಲ್ಕೇನ್ಸ್. ಸೊ ಹ್ಯಾಲೋ ಅಲ್ಕೇನ್ ಇಸ್ ವಾಟ್? ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಅಲಿಫ್ಯಾಟಿಕ್ ಹ್ಯಾಲೋಜನ್ ಕಂಪೌಂಡ್. ಅಲಿಫ್ಯಾಟಿಕ್ halogen compound ಅಂದ್ರೆ you are having what? ಒಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಇದೆ, ಅಲ್ಲಿ ಹೈಡ್ರೋಜನ್ ಅನ್ನು ರಿಪ್ಲೇಸ್ ಮಾಡಿಬಿಟ್ಟು ಹ್ಯಾಲೋಜನ್ ಆಡ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಹ್ಯಾಲೋ ಅಲ್ಕೇನ್. ಇಸ್ ಇಟ್ ನಾಟ್? ಹ್ಯಾಲೋ ಅಲ್ಕೇನ್ ಜನರಲ್ ಫಾರ್ಮುಲಾ ಏನು? ದ ಜನರಲ್ ಫಾರ್ಮುಲಾ ಆಫ್ ಹ್ಯಾಲೋ ಅಲ್ಕೇನ್ಸ್ ಇಸ್ CnH2n plus 1 X, where X can be any halogen. Is that clear? So this is about haloalkanes. In this haloalkanes, we are going to have primary, secondary and tertiary haloalkanes, or these are also called as what? Alkyl halides. So this is basic classification, students. Primary, secondary, tertiary andre ಏನಂತ ನಿಮಗೆ ಗೊತ್ತಿರಬೇಕು. ಇಲ್ಲೇ ನೋಡ್ರಿ, I am going to consider ಒಂದು ಹ್ಯಾಲೋಜನ್, ಇದಕ್ಕೆ ಪ್ರೈಮರಿ ಕಾರ್ಬನ್ ಆಟಮ್ ಅಂತಾರೆ. ವಾಟ್ ಇಸ್ ಪ್ರೈಮರಿ ಕಾರ್ಬನ್ ಆಟಮ್? ಪ್ರೈಮರಿ ಕಾರ್ಬನ್ ಆಟಮ್ ಇಸ್ ದಟ್ ಕಾರ್ಬನ್ ಆಟಮ್ ವಿಚ್ ಇಸ್ ಅಟ್ಯಾಚ್ಡ್ ಟು ಒನ್ ಮೋರ್ ಕಾರ್ಬನ್, ಆರ್ ದಟ್ ಕಾರ್ಬನ್ ಆಟಮ್ ವಿಚ್ ಇಸ್ ಅಟ್ಯಾಚ್ಡ್ ಟು ನೋ ಮೋರ್ ಕಾರ್ಬನ್. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ಪ್ರೈಮರಿ ಅಲ್ಕೈಲ್ ಹಲೈಡ್. ಅದೇ ರೀತಿ ಸೆಕೆಂಡರಿ ಅಲ್ಕೈಲ್ ಹಲೈಡ್ ಅಂತಂದ್ರೆ ಯಾವ ಕಾರ್ಬನ್ನು ಹ್ಯಾಲೋಜನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ, ಸೊ ಅದು ಇನ್ನೂ 2 ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಆರ್ ಅಂದ್ರೆ ಅಲ್ಕೈಲ್ ಗ್ರೂಪ್ ಅನ್ಕೊಡ್ರಿ, 2 ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಟರ್ಷರಿ ಅಲ್ಕೈಲ್ ಹಲೈಡ್ ಅಂತಂದರೆ ಯಾವ ಕಾರ್ಬನ್ನು ಹ್ಯಾಲೋಜನ್ಗೆ ಅಟ್ಯಾಚ್ ಆಗಿದೆ ಆ ಕಾರ್ಬನ್ನು 3 ಅದರ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ಟರ್ಷರಿ ಅಲ್ಕೈಲ್ ಹಲೈಡ್. ಸೊ ಫಸ್ಟ್ ನಿಮಗೆ ಇದು ಗೊತ್ತಿರಬೇಕು, ಹ್ಯಾಲೋ ಅಲ್ಕೇನ್ ಅಂದ್ರೆ ಏನು, ಪ್ರೈಮರಿ ಅಲ್ಕೈಲ್ ಹಲೈಡ್, ಸೆಕೆಂಡರಿ ಅಲ್ಕೈಲ್ ಹಲೈಡ್, ಟರ್ಷರಿ ಅಲ್ಕೈಲ್ ಹಲೈಡ್ ಅಂದ್ರೆ ಏನಂತ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಬೇಸಿಕ್ ಕ್ಲಾಸಿಫಿಕೇಶನ್. ಅಂಡ್ ದೆನ್ ಯು ಹ್ಯಾವ್ ವಾಟ್? You have got what? Haloarenes. Haloarenes. Haloarenes ಅಂದ್ರೆ ಏನ್ರಿ? These are the compounds obtained from aromatic hydrocarbon. So ನಿಮ್ಮ ಕಡೆ ಏನಿದೆ ಈಗ? ಒಂದು aromatic hydrocarbon ಇದೆ, like benzene ಅನ್ಕೊಡ್ರಿ. In that benzene you can consider hydrogen is replaced by halogen. ಇದೇನಾಯ್ತು ಈಗ? aromatic halogen compound ಆಯ್ತು ಇದು. Is that clear? ಆ aromatic halogen compound ಅಲ್ಲಿ suppose if the halogen is directly attached to benzene, ಅದಕ್ಕೆ ಏನಂತಾರ? ನ್ಯೂಕ್ಲಿಯರ್ ಹ್ಯಾಲೋಜನ್ ಕಂಪೌಂಡ್ ಅಂತಾರೆ. ಏನಂತಾರ? ನ್ಯೂಕ್ಲಿಯರ್ ಹ್ಯಾಲೋಜನ್ ಕಂಪೌಂಡ್. ಅಂಡ್ ಸಪೋಸ್ ಇಫ್ ಯು ಹ್ಯಾವ್ ಅ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಟು ಸೈಡ್ ಚೈನ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೈಡ್ ಚೈನ್ ಹ್ಯಾಲೋಜನ್ ಕಂಪೌಂಡ್ ಅಂತಾರೆ. ಸೈಡ್ ಚೈನ್ ಹ್ಯಾಲೋಜನ್ ಕಂಪೌಂಡ್. ಸೊ ದಿಸ್ ಇಸ್ ಬೇಸಿಕ್ಲಿ ವಾಟ್ ಯು ಶುಡ್ ನೋ. ಇಷ್ಟು ಬೇಸಿಕ್ಲಿ ನಿಮಗೆ ಗೊತ್ತೇ ಇರಬೇಕು. ಹ್ಯಾಲೋ ಅಲ್ಕೇನ್ ಅಂದ್ರೆ ಏನು? ಹ್ಯಾಲೋ ಅರೀನ್ ಅಂದ್ರೆ ಏನು? ಹ್ಯಾಲೋ ಅಲ್ಕೇನಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಲ್ಕೈಲ್ ಹಲೈಡ್ ಅಂದ್ರೆ ಏನು?
ಆ್ಯಂಡ್ ಹಿಯರ್ ನ್ಯೂಕ್ಲಿಯರ್ ಹ್ಯಾಲೋಜನ್ ಡೆರಿವೇಟಿವ್ ಅಂದರೆ ಸೈಡ್ ಚೈನ್ ಹ್ಯಾಲೋಜನ್ ಡೆರಿವೇಟಿವ್ ಅಂದರೆ ನ್ಯೂಕ್ಲಿಯರ್ ಹ್ಯಾಲೋಜನ್ ಡೆರಿವೇಟಿವ್ ಅಲ್ಲಿ ಹ್ಯಾಲೋಜನ್ ಡೈರೆಕ್ಟ್ಲಿ ಬೆಂಜಿನ್ಗೆ ಅಟ್ಯಾಚ್ ಆಗಿರುತ್ತೆ. ಸೈಡ್ ಚೈನಲ್ಲಿ ಹ್ಯಾಲೋಜನ್ ಈ ಥರ ಸೈಡ್ ಚೈನ್ಗೆ ಅಟ್ಯಾಚ್ ಆಗಿರುತ್ತೆ. ಸೈಡ್ ಚೈನ್ ಮೇ ಬಿ ಎನಿ ಬಿಗ್. ಇಸ್ ದಟ್ ಕ್ಲಿಯರ್? ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರ್ಬೋದಲ್ಲಿ ಆ ಚೈನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿತ್ತಂದರೆ ಸೈಡ್ ಚೈನ್ ಹ್ಯಾಲೋಜನ್ ಕಂಪೌಂಡ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಬೇಸಿಕ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಸೋರ್ಸ್. ಅಲಿಫಟಿಕ್ ಹೈಡ್ರೋಕಾರ್ಬನ್ ಇಂದ ಬಂದಿರತಕ್ಕಂಥದ್ದು ಅಥವಾ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇಂದ ಬಂದಿರತಕ್ಕಂಥದ್ದು. ದಟ್ ಈಸ್ ದ ಕ್ಲಾಸಿಫಿಕೇಶನ್. ನೌ ವಿ ಆಲ್ಸೋ ಹ್ಯಾವ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ what? Classification based on hybridization. Classification based on what? Hybridization of carbon in CX bond. Is it not? Classification based on hybridization of carbon in CX bond. First ನೋಡೋಣ ಈಗ carbon. Suppose carbon atom is sp3 hybridized ಅನ್ಕೊಳ್ರಿ. ಅಲ್ಲಿ ಏನು ಬರುತ್ತೆ? ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅಲ್ಕೈಲ್ ಹಲೈಡ್ಸ್. ಎಲ್ಲ ಅಲ್ಕೈಲ್ ಹಲೈಡಲ್ಲಿ ಹ್ಯಾಲೋಜನು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರ್ಬೋದು. ಅಥವಾ ಅಲೈಲ್ ಹಲೈಡ್ಸ್ ಅಥವಾ ಯು ಕ್ಯಾನ್ ಕನ್ಸಿಡರ್ ಬೆನ್ಸೈಲ್ ಹಲೈಡ್ಸ್ ಆರ್ ಎಲ್ಸ್ ಯು ಕ್ಯಾನ್ ಕನ್ಸಿಡರ್ ಪ್ರೊಪಾರ್ಗಿಲ್ ಹಲೈಡ್ಸ್. ಇವೆಲ್ಲ ಏನ್ರಿ? ಹ್ಯಾಲೋಜನ್ ಆಟಮ್ ಡೈರೆಕ್ಟ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋದು. ಅಲ್ಕೈಲ್ ಹಲೈಡ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಲ್ಲ ಈಗ. ದಿಸ್ ಇಸ್ sp3 ಹೈಬ್ರಿಡೈಸ್ಡ್. ಅಲೈಲ್ ಅಂತಂದ್ರೆ ಅಲೈಲಲ್ಲೂ ಕೂಡ ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು sp3 ಬಟ್ ದ್ಯಾಟ್ ಈಸ್ ನೆಕ್ಸ್ಟ್ ಟು sp2. ಸೊ ಇದೇನಿದು? ಯಾವ ಹ್ಯಾಲೋಜನು ಯಾವ ಕಾರ್ಬನ್ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಅಲ್ವಾ ಅದು sp3 ಬಟ್ ದಿಸ್ ಕಾರ್ಬನ್ ಇಸ್ ನೆಕ್ಸ್ಟ್ ಟು sp2. ಈ ತರ ನೆಕ್ಸ್ಟ್ sp2 ಇತ್ತಂದ್ರೆ ದಿಸ್ ಇಸ್ ಅಲೈಲ್ ಹಲೈಡ್. ಅದೇ ರೀತಿ ನೋಡ್ರಿ ಬೆನ್ಸೈಲ್ ಹಲೈಡ್ ಅಂತಂದ್ರೆ ವೇರ್ ಇಸ್ ಅ ಹ್ಯಾಲೋಜನ್? ಹ್ಯಾಲೋಜನ್ ಇಸ್ ಹಿಯರ್. ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು ಯಾವ ಕಾರ್ಬನ್ ಇದು? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಬಟ್ ದಟ್ ಈಸ್ ನೆಕ್ಸ್ಟ್ ಟು ವಾಟ್? ಬೆನ್ಝೀನ್ ಅಲ್ಲಿ ದಿಸ್ ಇಸ್ sp2. ಇದಕ್ಕೇನಂತಾರ? ಬೆನ್ಸೈಲ್ ಹಲೈಡ್ ಅಂತ. ಪ್ರೊಪಾರ್ಗಿಲ್ ಹಲೈಡ್ ಅಂದ್ರೆ ನೋಡ್ರಿ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಹ್ಯಾಲೋಜನ್ ಅಟ್ಯಾಚ್ ಟು ಯಾವ ಕಾರ್ಬನ್ ಇದು? sp3 ಹೈಬ್ರಿಡೈಸ್ಡ್ ಕಾರ್ಬನ್. ಬಟ್ ಇಟ್ ಇಸ್ ನೆಕ್ಸ್ಟ್ ಟು ವಾಟ್? sp ಹೈಬ್ರಿಡೈಸ್ಡ್ ಕಾರ್ಬನ್. 4 ಎಕ್ಸಾಂಪಲ್ ಅಲ್ಲಿ ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು sp3 carbon, sp3 carbon, sp3 carbon, sp3 carbon. sp3 here, sp3 next to sp2, sp3 next to sp2 of benzene, sp3 next to sp. So these are all called as what? Those compounds where halogen is attached to sp3 hybridized carbon atom idu. Artha aita? So you should not get confused here. Ille nodri, what is this? This is the particular compound where halogen is attached to sp3 hybridized carbon atom next to benzene. Ille nodri mattond example where you have halogen ಏನಾಗಿದೆ ಇಲ್ಲಿ ಡೈರೆಕ್ಟ್ಲಿ ಬೆನ್ಝೀನ್ ಅಟ್ಯಾಚ್ ಆಗಿದೆ. ಸೊ ದಿಸ್ ವಿಲ್ ಬಿ ಕಾಲ್ಡ್, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ CL ಇತ್ತು ಅಂದ್ಕೊಳ್ಳಿ. ಸೊ ಇದಕ್ಕೇನಂತೀರಿ? ಕ್ಲೋರೋಬೆನ್ಝೀನ್. ಇದೇನಿದು? ಕ್ಲೋರೋಬೆನ್ಝೀನ್. ಸಪೋಸ್ ಇದು ಹ್ಯಾಲೋಜನ್ ನಿಮಗೆ ಇಲ್ಲಿ ಅಟ್ಯಾಚ್ ಆಗಿದ್ರೆ ಇದೇನಾಯ್ತು ಈಗ? ಇಟ್ ಕಮ್ಸ್ ಅಂಡರ್ ಬೆನ್ಸೈಲ್ ಹಲೈಡ್. ಎಸ್ ಆರ್ ನೋ? ಸೊ ದಿಸ್ ವಿಲ್ ಬಿ ವಾಟ್? ಬೆನ್ಸೈಲ್ ಕ್ಲೋರೈಡ್. ಸೊ ಇದು ಸೈಡ್ ಚೈನ್ ಹ್ಯಾಲೋಜನ್ ಡೆರಿವೇಟಿವ್ ಅಲ್ಲಿ ಬರುತ್ತೆ, ಇದು ನ್ಯೂಕ್ಲಿಯರ್ ಹ್ಯಾಲೋಜನ್ ಡೆರಿವೇಟಿವ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹ್ಯಾಲೋಜನ್ ಯಾವ ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ. ಬೇಸ್ಡ್ ಆನ್ ದಟ್ ದಿಸ್ ಕ್ಲಾಸಿಫಿಕೇಶನ್ ಇಸ್. ಸೊ ಫಸ್ಟ್ ನಾವೇನ್ ಮಾಡಿದ್ವಿ ಈಗ? ಹ್ಯಾಲೋಜನ್ ಅಟ್ಯಾಚ್ ಟು sp3 ಮಾಡಿದ್ವಲ್ಲ, ಇದೆಲ್ಲ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ halogen is going to be attached to the carbon which is sp2 hybridized. Halogen is attached to the carbon which is sp2 hybridized. Ille nodri, for example carbon double bond andre carbon is sp2 hybridized alva. So this would be called as vinyl halide. Enantare idaka? Vinyl halide. Ille nodri, halogen is attached to this carbon. Ee carbon hybridization eno? sp2. Idu one example aayta. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಏನು ತಗೋತೀರಿ? ಬೆನ್ಝೀನ್ಗೆ
ಬೆನ್ಝೀನ್ಗೆ ಡೈರೆಕ್ಟ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿತ್ತಪ್ಪ ಅಂತಂದ್ರೆ ಯು ಕಾಲ್ ಇಟ್ ಆಸ್ ವಾಟ್? ಹ್ಯಾಲೋಬೆನ್ಝೀನ್. ಯು ಕಾಲ್ ಇಟ್ ಆಸ್ ವಾಟ್? ಹ್ಯಾಲೋಬೆನ್ಝೀನ್. ಇಲ್ಲೇ ನೋಡ್ರಿ, ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು ಬೆನ್ಝೀನ್. ಬೆನ್ಝೀನ್ ಅಲ್ಲಿ ಎಲ್ಲ ಕಾರ್ಬನ್ ಆಟಮ್ಸು sp2 ಇರ್ತಾವಲ್ಲ. ಸೊ ದೇರ್ ಫೋರ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ವೇರ್ ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು sp2 hybridized carbon atom. ಇದೇ ರೀತಿ ವಿ ಕ್ಯಾನ್ ಕನ್ಸಿಡರ್ carbon attached to this halogen, and this halogen is what? This carbon is what? Attached to, halogen is attached to sp hybridized carbon atom ನಾವು ನೋಡ್ಬೋದು. ಅಲ್ಲಿ ಏನಾಗುತ್ತೆ ಹೇಳ್ರಿ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಏನಿರುತ್ತಲ್ಲ, ಡೈರೆಕ್ಟ್ಲಿ ಹ್ಯಾಲೋಜನ್ ಅಲ್ಲೇ ಅಟ್ಯಾಚ್ ಆಗಿರ್ತದೆ. ಇಸ್ ದಟ್ ಕ್ಲಿಯರ್? ಯು ಕ್ಯಾನ್ ಕನ್ಸಿಡರ್ ಹೌ ಮೆನಿ ಎವರ್ ಲೈಕ್ CH2 C triple bond C. So halogen is directly attached to what? sp hybridized carbon atom. So this is a classification based on halogen ಯಾವ hybridized carbon atom ಅಟ್ಯಾಚ್ ಆಗಿದೆ, based on that classification. Is that clear? These are going to be very, very important. Right? Right. ಅದು ಕ್ಲಾಸಿಫಿಕೇಶನ್ ಆದರೆ ಆಮೇಲೆ IUPAC nomenclature you should be knowing it. ಕೆಲವೊಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ ಇಲ್ಲಿ. ಇಲ್ಲೇ ನೋಡ್ರಿ, you can consider this is a particular chain 1 2 3 4 5 ಅಂತಂದ್ರೆ ಇದರ ನೇಮಿಂಗ್ ಏನಾಗುತ್ತೆ ರೀ? ಎರಡನೇ ಕಾರ್ಬನ್ಗೆ ನಿಮ್ಮದು ಬ್ರೋಮಿನ್ ಇದೆ, 3 4 5 ಯಾವುದೇ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲ್ಲ, ರೈಟ್? 1 2 3 4 5 ಎರಡನೇ ಪೊಸಿಷನ್ಗೆ ಬ್ರೋಮಿನ್ ಇದೆ. ಸೊ ಇಟ್ ಬಿಕಮ್ಸ್ ವಾಟ್? 2 ಬ್ರೋಮೋ. 2 ಬ್ರೋಮೋ ಎಷ್ಟು ಕಾರ್ಬನ್ ಇದಾವ? 5. 2 ಬ್ರೋಮೋ ಪೆಂಟ್. ಬಟ್ ಮೂರನೇ ಪೊಸಿಷನ್ಗೆ ಏನಿದೆ? ಡಬಲ್ ಬಾಂಡ್ ಇದೆ. ಸೊ ಪೆಂಟ್ 3 ಈನಾಗತ್ತೆ. ಸೊ ವಾಟ್ ವಿಲ್ ಇಟ್ ಬಿಕಮ್? 2 ಬ್ರೋಮೋ ಪೆಂಟ್ 3 ENE. ಇದು ಏನಾಗುತ್ತೆ ಹೇಳ್ರಿ? ಅಗೇನ್ ಬ್ರೋಮಿನ್ ಈಸ್ ಇಯರ್ 1 2 3 4, ಓನ್ಲಿ 4. ಸೊ ಇಲ್ಲಿ ಏನಾಗುತ್ತೆ ಹೇಳ್ರಿ? ಇಟ್ ಬಿಕಮ್ಸ್ ವಾಟ್ ಅಗೇನ್? 2 ಬ್ರೋಮೋ. 2 ಬ್ರೋಮೋ 1 2 3 4 ಅಂತಂದ್ರೆ ಬ್ಯೂಟ್. ಎಷ್ಟನೇ ಕಾರ್ಬನ್ಗೆ? ಮೂರನೇ ಕಾರ್ಬನ್ಗೆ. ಸಿ ಯು ಹ್ಯಾವ್ ಅ ಮೀಥೈಲ್ ಗ್ರೂಪ್ ಆಲ್ಸೋ ಹಿಯರ್. ಸೊ ವಾಟ್ ವಿ ಕ್ಯಾನ್ ಡೂ ದೇರ್? methyl group ಕೂಡ ಇದೆ. 1 2 3 4 5, right? Not 5, sorry. 1 2 3 4, that's it. So this becomes what? 2 bromo. ಆಮೇಲೆ 3 methyl. 2 bromo 3 methyl. ಟೋಟಲಿ 4 ಕಾರ್ಬನ್ ಆಟಮ್ ಇದಾವ. ಬ್ಯೂಟ್. ಮೂರನೇ ಪೊಸಿಷನ್ಗೆ ಏನಿದೆ? ENE ಇದೆ. Is it not? You can name it like this. What about this? 1 2 3 4 5. So this can be named as what? 2 bromo 3 methyl. 2 bromo 3 methyl, totally 5 carbon ಅಂತಂದ್ರೆ pent. Pent 3 ENE. So you can practice the remaining by yourself. So IUPAC nomenclature from this particular chapter ಕೇಳೋಂಥ ಚಾನ್ಸು ಇದೆ. So therefore learn that properly. Next, going for the most important part. What is that? Preparation. Preparation of haloalkanes from alkanes. From alkanes by halogenation. ಏನ್ರಿ halogenation ಅಂದ್ರೆ? halogenation ಅಂತಂದ್ರೆ ಹ್ಯಾಲೋಜನ್ ಆ್ಯಡ್ ಮಾಡೋದು. ಎದಕ್ಕೆ? ಅಲ್ಕೇನ್ಗೆ. ಫಾರ್ ಎಕ್ಸಾಂಪಲ್ ಏನು ಚೂಸ್ ಮಾಡ್ತೀನಿ ನಾ ಈಗ? ಮೀಥೇನ್ಗೆ ನೀವು ಹ್ಯಾಲೋಜನ್, ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಆ್ಯಡ್ ಮಾಡಿದ್ರಿ ಅಂತೇಳಿರಿ. ದಿಸ್ ಇಸ್ ಗೋಯಿಂಗ್ ಟು ಫಾಲೋ ವಿಚ್ ಮೆಕ್ಯಾನಿಸಮ್? ಫ್ರೀ ರಾಡಿಕಲ್ ಮೆಕ್ಯಾನಿಸಮ್. This is going to follow which mechanism? Free radical mechanism. If you are going to be adding chlorine at 500 degrees Celsius or in presence of sunlight, ಈ reaction ಮಾಡಿದ್ರಿ ಅಂದ್ರೆ, or in presence of some peroxide. Peroxide ಏನಕ್ಕೆ? Peroxide is a free radical initiator. Free radical initiator. ಈ ತರ ಕಂಡೀಷನ್ಸ್ ಕೊಟ್ರೆ ನಿಮಗೆ ಡೈರೆಕ್ಟ್ ಹ್ಯಾಲೋಜಿನೇಷನ್ ಆಗುತ್ತೆ. ಬಟ್ ಇದರದ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿ ಒಂದು ಕ್ಲೋರಿನ್ ಕೊಡುತ್ತೆ, ಪ್ಲಸ್ ಅಲ್ಲಿಗೆ ಸ್ಟಾಪ್ ಆಗಲ್ಲ, ಇನ್ನೊಂದು ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ, ಪ್ಲಸ್ ಮತ್ತೊಂದು ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ, ಆಮೇಲೆ ಇನ್ನೊಂದು ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ. ಸೊ ಈ ತರ ನಿಮ್ಗೆ ಏನು ಸಿಗುತ್ತೆ? ಇಲ್ಲಿ ಮಿಕ್ಸ್ಚರ್ ಸಿಗುತ್ತೆ. ಯು ವಿಲ್ ಬಿ ಗೆಟಿಂಗ್ ವಾಟ್? ಮಿಕ್ಸ್ಚರ್. ಸೊ therefore ನಾವೇನು ಹೇಳ್ತೀವಿ? ಡೈರೆಕ್ಟ್ ಹ್ಯಾಲೋಜಿನೇಷನ್ ಆಫ್ alkanes
ಈಸ್ ನಾಟ್ ಅಟ್ಲೀಸ್ಟ್ ಇಂಡಸ್ಟ್ರಿಯಲಿ ಅಂತೂ ಯೂಸ್ಫುಲ್ ಇಲ್ಲ ಅದು. ಇಸ್ ದಾಟ್ ಕ್ಲಿಯರ್? ಯಾಕಂದರೆ ನಮಗೆ ಒಂದು ಪ್ರಾಡಕ್ಟ್ ಇಲ್ಲಿ ಬರೋದಿಲ್ಲ, ಮಲ್ಟಿಪಲ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಇಸ್ ದಾಟ್ ಕ್ಲಿಯರ್? ಅದೇ ರೀತಿ ನಾಟ್ ಓನ್ಲಿ ದ ಸ್ಮಾಲ್ ಅಲ್ಕೇನ್ ಲೈಕ್ ದಿಸ್, ನೀವು ಬಿಗ್ಗರ್ ಅಲ್ಕೇನ್ ಮಾಲಿಕ್ಯೂಲ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ CH3, CH3, CH2, CH3. ಇಲ್ಲೇ ನೋಡ್ರಿ ಎಷ್ಟು ಹೈಡ್ರೋಜನ್ಸ್ ಇದಾವ. ಇದು ಪ್ರೈಮರಿ ಕಾರ್ಬನ್, ಇದು ಪ್ರೈಮರಿ ಕಾರ್ಬನ್, ಇದು ಪ್ರೈಮರಿ ಕಾರ್ಬನ್, ಇದು ಸೆಕೆಂಡರಿ, ಇದು ಟರ್ಷರಿ. ಇಲ್ಲಿ ಏನು ಪ್ರೈಮರಿ 1 ಇದೆ, ಪ್ರೈಮರಿ 2 ಇದೆ, ಪ್ರೈಮರಿ 3 ಇದೆ. ಆಲ್ ದ 3 ಪ್ರೈಮರಿ ಸೇಮ್ ಇಲ್ಲ, ಇವೆರಡು ಪ್ರೈಮರಿ ಸೇಮ್ ಅದಾವ, ಇದು ಬೇರೆ ಇದೆ. ಸೊ ದೇರ್ ಫೋರ್ ಸಬ್ಸ್ಟಿಟ್ಯೂಷನ್ ಆಗಬೇಕಂತಂದ್ರೆ ಇವೆರಡರೊಳಗೆ ಒಂದು ಕಡೆ ಆಗುತ್ತೆ ಸಬ್ಸ್ಟಿಟ್ಯೂಷನ್. ಅಲ್ಲಿ ನಿಮಗೇನು ಸಿಗುತ್ತೆ? CH2Cl ಆಯಿತು. ಇಲ್ಲಿ CH2Cl ಆದರೆ ಸಪೋಸ್ ನೀವು ಕ್ಲೋರಿನೇಷನ್ ಮಾಡ್ತಾ ಇದ್ದೀರಿ ಆಟ್ ಅಬೌಟ್ 500 ಡಿಗ್ರಿ ಸೆಲ್ಸಿಯಸ್ ಆರ್ ದ ರಿಮೈನಿಂಗ್ ಕಂಡೀಷನ್ ವಾಟ್ ಐ ಹ್ಯಾವ್ ಟೋಲ್ಡ್ ಅದನ್ನು ಅಪ್ಲೈ ಮಾಡಿದಿರಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ? ಒಂದು ಕಡೆ ಸಬ್ಸ್ಟಿಟ್ಯೂಷನ್ ಆಯ್ತಲ್ಲ, ಒಂದು ಕಡೆ ಸಬ್ಸ್ಟಿಟ್ಯೂಷನ್ ಆಯ್ತಲ್ಲ ಪ್ರೈಮರಿ ಹತ್ರ ರೆಸ್, ಆಮೇಲೆ ಪ್ಲಸ್ ಮತ್ತೇನು ಸಿಗ್ಬೋದು ನಿಮಗೀಗ? ಇಲ್ಲಿ ಕೂಡ ಟರ್ಷರಿಯಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಆಗುತ್ತೆ. CH3 CH3 ಇಲ್ಲೇ Cl ಸಿಗುತ್ತೆ, ಆಮೇಲೆ CH2 CH3 ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಈಗ? ಪ್ರೈಮರಿ ಮತ್ತು ಟರ್ಷರಿ. ಅದೇ ರೀತಿ ಸೆಕೆಂಡರಿಲಿ ಕೂಡ ಸಬ್ಸ್ಟಿಟ್ಯೂಷನ್ ಆಗುತ್ತೆ. CH3 CH3 ಇಲ್ಲೇ ಏನಾಗುತ್ತೆ? CHCl CH3. ಆಮೇಲೆ ಇಲ್ಲೊಂದು ಪ್ರೈಮರಿ ಇದೆ, ದಿಸ್ ಇಸ್ ನಾಟ್ ಸಿಮಿಲರ್ ಟು ದೀಸ್ ಟು, ಸೊ ದೇರ್ ಫೋರ್ ಅಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಆಗುತ್ತೆ. CH3 CH3 CH2 CH2Cl. ಸೊ ಅಗೇನ್ ವಾಟ್ ಡಿಡ್ ಯು ಗೆಟ್? ನಿಮಗೇನು ಸಿಕ್ತು? ಮತ್ತೆ ನಿಮಗೆ ಮಿಕ್ಸ್ಚರ್ ಸಿಕ್ತು. ಯು ಆರ್ ಗೋಯಿಂಗ್ ಟು ಗೆಟ್ ಮಿಕ್ಸ್ಚರ್ ಅಪಾನ್ ಇವನ್ ಮೋನೋಕ್ಲೋರಿನೇಷನ್. ಏನು ಮಾಡ್ತಾ ಇದ್ದೀರಿ ಇಲ್ಲಿ? ಮೋನೋಕ್ಲೋರಿನೇಷನ್. ಮೋನೋಕ್ಲೋರಿನೇಷನ್ ಅಂತಂದರೆ one hydrogen is getting replaced by chlorine. Even in monochlorination you are getting mixture of compounds. So therefore this is not going to be useful industrially. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಪ್ರೈಮರಿ ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರಿ, ಸೆಕೆಂಡರಿ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರಿ, ಟರ್ಷರಿ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ರಿಪ್ಲೇಸ್ ಮಾಡಿದ್ರಿ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಆರ್ಡರ್ ಆಫ್ ಸಬ್ಸ್ಟಿಟ್ಯೂಷನ್ ಆಫ್ ಹೈಡ್ರೋಜನ್. ಆರ್ಡರ್ ಆಫ್ ಸಬ್ಸ್ಟಿಟ್ಯೂಷನ್ ಆಫ್ ಹೈಡ್ರೋಜನ್. ಓಕೆನಾ? ಯಾವ ಹೈಡ್ರೋಜನ್ ಈಸಿಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ? ಬೆಂಜೈಲ್ ಹೈಡ್ರೋಜನ್ ಈಸ್ ಗೋಯಿಂಗ್ ಟು ಬಿ ಈಸಿಲಿ ಸಬ್ಸ್ಟಿಟ್ಯೂಟೆಡ್ ಕಂಪೇರ್ಡ್ ಟು allyl, compared to tertiary, compared to secondary, compared to primary, compared to methane. This is the order of substitution. Is that clear? For example, ಇಲ್ಲಿ ನೋಡ್ರಿ, if you consider CH2 CH3, ಇಲ್ಲಿ ಬೆಂಜೈಲ್ ಕಾರ್ಬನ್ ಯಾವುದು? The benzyl carbon is this one. So therefore, suppose ನಿಮಗೆ ಎಕ್ಸಾಮಿಗೆ ಇದನ್ನ ಕ್ಲೋರಿನೇಷನ್ ಮಾಡಲಿಕ್ಕೆ at 500 degrees Celsius or in presence of some peroxide ಕೊಟ್ಟಿದ್ರಪ್ಪ ಅಂತಂದ್ರೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಎಲ್ಲಾಗುತ್ತೆ ಹೇಳ್ರಿ? ಬೆಂಜೈಲ್ ಆಗುತ್ತೆ. ಇಲ್ಲಿ ಆಗಲ್ಲ. ಬಿಕಾಸ್ ವಾಟ್ ಇಸ್ ದಿಸ್? ದಿಸ್ ಇಸ್ 1 and 2 ಅಂತ ತಗೋತೀನಿ. ಸೆಕೆಂಡ್ ಕಾರ್ಬನ್ ಇಸ್ ವಾಟ್? ಪ್ರೈಮರಿ. ಫಸ್ಟ್ ಕಾರ್ಬನ್ ಇಸ್ ವಾಟ್? ಬೆಂಜೈಲ್. ಸೊ ವಿಚ್ ಇಸ್ ಮೋರ್ ರಿಯಾಕ್ಟಿವ್ or which is more substitutable? Which is can be easily which you can easily substitute? ಯಾವುದು? ಬೆಂಜೈಲ್. ಸೊ therefore ಎಲ್ಲಿ ಆಗುತ್ತೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಈಗ? Your substitution would be ಇಲ್ಲಿ CH3 as it is ಇರುತ್ತೆ, ಇಲ್ಲೇ ನಿಮ್ಮ ಸಬ್ಸ್ಟಿಟ್ಯೂಷನ್ ಆಗುತ್ತೆ. Is that clear? This is the order of stability of free radicals ಕೂಡ. Therefore this is the order of substitution of hydrogen. Is that clear? So this is it. ಆಮೇಲೆ ಕ್ಲೋರಿನೇಷನ್ ಆಯ್ತಾ? You can also do iodination. For example ನೋಡ್ರಿ, if you have CH4, ಇದನ್ನ ನೀವು ಅಯೋಡಿನೇಷನ್ ಮಾಡಿದರೆ ಈ ಪ್ರೊಸೆಸ್ ನಿಮಗೆ ಗೊತ್ತಿರಬೇಕು. ದಿಸ್ ಈಸ್ ಗೋಯಿಂಗ್ ಟು ಬಿ ಸ್ಲೋ. ಇಲ್ಲಿ ನಿಮಗೆ CH3I plus HI ಸಿಕ್ತಂತಂದ್ರೆ ಯು ಶುಡ್ ನೋ ದ್ಯಾಟ್ ದಿಸ್ ಪ್ರೊಸೆಸ್ ಇಸ್ ಸ್ಲೋ ಆ್ಯಂಡ್ ರಿವರ್ಸಿಬಲ್ ಆ್ಯಂಡ್ ಎಂಡೋಥರ್ಮಿಕ್. ಸ್ಲೋ, ರಿವರ್ಸಿಬಲ್ ಆ್ಯಂಡ್ ಎಂಡೋಥರ್ಮಿಕ್ ಇದು. ಸೊ ದೇರ್ ಫೋರ್ ಡೈರೆಕ್ಟ್ ಅಯೋಡಿನೇಷನ್ ಇಸ್ ನಾಟ್ ಪ್ರಿಫರ್ಡ್. ಡೈರೆಕ್ಟ್ ಅಯೋಡಿನೇಷನ್ ಮಾಡುವಾಗ ದೇರ್ ಫೋರ್ ನಾವೇನು ಮಾಡ್ತೇವೆ?
ದಿಸ್ ಈಸ್ ಕ್ಯಾರಿಡ್ ಔಟ್ ಅಂದರೆ ಅಯೋಡಿನೇಷನ್. Iodination is carried out in the presence of oxidizing agent. Oxidizing agent. Oxidizing agent like ನೀವು ಅಯೋಡಿಕ್ ಆಸಿಡ್ ಯೂಸ್ ಮಾಡ್ಬೋದು ಆರ್ ನೈಟ್ರಿಕ್ ಆಸಿಡ್ ಯೂಸ್ ಮಾಡ್ಬೋದು. ಅದು ಏನು ಮಾಡುತ್ತೆ, ಇದು ಎಕ್ಸಾಮಲ್ಲಿ ಕೇಳಿದಾರ. ಅಯೋಡಿನೇಷನ್ ಮಾಡುವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಏನಕ್ಕೆ ಯೂಸ್ ಮಾಡಬೇಕಂತಂದ್ರೆ ಇಲ್ಲೇ ನೋಡ್ರಿ, ಇದು ರಿವರ್ಸಿಬಲ್ ಇರೋದ್ರಿಂದ ಇಟ್ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ. ವಾಪಸ್ ಹೋಗಿ ನಮಗೆ ಮತ್ತೆ ಮೀಥೇನ್ ಸಿಗ್ಬೋದಲ್ಲ. ಸೊ ದೇರ್ ಫಾರ್ ಎಕ್ಸಾಂಪಲ್ ಅಯೋಡಿಕ್ ಆಸಿಡ್ HiO3 ಅದು ಏನು ಮಾಡುತ್ತೆ, ಇಲ್ಲಿ ಏನೇನು HI ಫಾರ್ಮ್ ಆಗಿದೆ ಅಲ್ವಾ, HI ಜೊತೆ ರಿಯಾಕ್ಟ್ ಆಗುತ್ತೆ. HI ಜೊತೆ ರಿಯಾಕ್ಟ್ ಆದರೆ ವಾಟ್ ವಿಲ್ ಇಟ್ ಗಿವ್ ಮಿ? ಇಟ್ ಗಿವ್ಸ್ ಮಿ 3I2 plus 3H2. ಸೊ ಏನು ಫಾರ್ಮ್ ಮಾಡುತ್ತೆ ಹೇಳ್ರಿ ಅದು? ಅಯೋಡಿಕ್ ಆಸಿಡ್ ಏನೇನು HI ಫಾರ್ಮ್ ಆಗಿರುತ್ತಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗಿ ಅದನ್ನು ಹೊರಗೆ ತೆಗೆದು ಅಯೋಡಿನ್ ಫಾರ್ಮ್ ಮಾಡುತ್ತೆ. ಅಂದರೆ ಲೀಚೆಟೇಲಿಯರ್ಸ್ ಪ್ರಿನ್ಸಿಪಲ್ ಲಾಸ್ಟ್ ಇಯರ್ ನೀವು ಕಲ್ತಿರ್ಬೋದು. ಲೀಚೆಟೇಲಿಯರ್ಸ್ ಪ್ರಿನ್ಸಿಪಲಲ್ಲಿ ಪ್ರಾಡಕ್ಟ್ ಒಂದು ಸಿಸ್ಟಮ್ ಆಟ್ ಇಕ್ವಿಲಿಬ್ರಿಯಮ್ ಇದ್ದಾಗ ನೀವು ಪ್ರಾಡಕ್ಟನ್ನು ಹೊರಗಡೆ ತೆಗೆದುಬಿಟ್ರಿ ಅಂತಂದ್ರೆ ಇಕ್ವಿಲಿಬ್ರಿಯಮು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಎಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತೀರಿ ಆ ಕಡೆ ಶಿಫ್ಟ್ ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಆಕ್ಸಿಡೈಸಿಂಗ್ ಏಜೆಂಟ್ ಡೂಯಿಂಗ್? HIನ ಹೊರಗೆ ತೆಗಿತಾ ಇದೆ. HIನ ಹೊರಗೆ ತೆಗೆದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತಲ್ಲ. ಸೊ ದೇರ್ ಫಾರ್ ಇಕ್ವಿಲಿಬ್ರಿಯಮ್ ಆಟೋಮೆಟಿಕಲಿ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಆಸ್ ವೆಲ್ ಆಸ್ HIನ ಅದೇನು ಮಾಡ್ತಾ ಇದೆ, HIನ ಅದು ಆಕ್ಸಿಡೈಸ್ ಮಾಡಿ I2 ಮಾಡ್ತಾ ಇದೆ. ಆ I2 ಏನು ರಿಯಾಕ್ಟೆಂಟ್ ಅದು. ಸೊ ಇಲ್ಲಿ HiO3 ಅಯೋಡಿಕ್ ಆಸಿಡ್ ಎರಡು ಕೆಲಸ ಮಾಡ್ತಾ ಇದೆ. ಒಂದು ಪ್ರಾಡಕ್ಟನ್ನು ಹೊರಗೆ ತೆಗಿತಾ ಇದೆ, ಆ ಪ್ರಾಡಕ್ಟ್ ಜೊತೆ ರಿಯಾಕ್ಟ್ ಆಗಿ ರಿಯಾಕ್ಟೆಂಟ್ ಫಾರ್ಮ್ ಮಾಡ್ತಾ ಇದೆ, I2 ಫಾರ್ಮ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಡಿಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓವರ್ ಆಲ್ ಇಟ್ ಈಸ್ ಪುಷಿಂಗ್ ದ ರಿಯಾಕ್ಷನ್ ಟುವರ್ಡ್ಸ್ ದ ಫಾರ್ವರ್ಡ್ ಡಿರೆಕ್ಷನ್. ಸೊ ದೇರ್ ಫೋರ್ ಅಯೋಡಿನೇಷನ್ ವಿಚ್ ಇಸ್ ಸ್ಲೋ, ರಿವರ್ಸಿಬಲ್ ಆ್ಯಂಡ್ ಎಂಡೋಥರ್ಮಿಕ್, ಅದನ್ನು ಏನು ಮಾಡ್ತೀವಿ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟನ್ನು ಈ ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡ್ತೀವಿ. ಫ್ಲೋರಿನೇಷನ್ ಇಸ್ ನಾಟ್ ಅಟ್ ಆಲ್ ಫಿಸಿಬಲ್ ಬಿಕಾಸ್ ಇಟ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಫ್ಲೋರಿನೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಫ್ಲೋರಿನೇಷನ್ ಇಸ್ ಡನ್ ಬೈ ವಾಟ್? ಸ್ವಾಟ್ಸ್ ರಿಯಾಕ್ಷನಿಂದ ಮಾಡ್ತೀವಿ. ವಿಚ್ ಇಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತಾರೆ ಅದಕ್ಕೆ. ಎಸ್ ಆರ್ ನೋ? ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಆಲ್ರೆಡಿ ಒಂದೀಗ ಅಲ್ಕೈಲ್ ಹಲೈಡ್ ಇತ್ತು ಅಂತ ಹೇಳಿರಿ. ಸೊ ನಾವೇನು ಮಾಡ್ತೀವಿ, ಒಂದು ಇನ್ಆರ್ಗ್ಯಾನಿಕ್ ಫ್ಲೋರೈಡ್ ಲೈಕ್ AgF ಯೂಸ್ ಮಾಡ್ತೀವಿ and antimony pentafluoride with +5 oxidation state, it acts as a catalyst. ಅಲ್ಲಿ ಏನು ಮಾಡ್ತೀವಿ, ಹ್ಯಾಲೋಜನ್ ಅನ್ನು ಎಕ್ಸ್ಚೇಂಜ್ ಮಾಡ್ತೀವಿ. ಸೊ F- comes here, Br- comes here. ಇಲ್ಲಿ ಏನು ಸಿಗುತ್ತೆ ನಿಮಗೆ, CH3F plus AgBr ಸಿಗುತ್ತೆ. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ಫ್ಲೋರೈಡ್ಸ್. ಇಸ್ that clear? This is how you prepare, do chlorination. This is how you do chlorination. This is how you do iodination. This is how you do fluorination. All the three. Okay na? Right. So next would be what? Next would be, again, most important, from alkenes. You're going to start with alkenes. For example, CH3, CH, double bond, CH2. ಯಾವ alkene ಇದು? ಪ್ರೋಪೀನ್ ತೊಗೊಂಡಿದ್ದೀನಿ ನಾನು. ಪ್ರೋಪೀನ್ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಮಾಡ್ತೀವಿ, ಅಲೈಲಿಕ್ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಅಲೈಲಿಕ್ ಸಬ್ಸ್ಟಿಟ್ಯೂಷನ್ ಅಂದರೆ ನಿಮಗೆ ಹೇಳಿದೆ ನಾನು, ವಾಟ್ ಇಸ್ ಅಲೈಲಿಕ್ ಕಾರ್ಬನ್? ದ sp3 ಕಾರ್ಬನ್ ವಿಚ್ ಇಸ್ ನೆಕ್ಸ್ಟ್ ಟು sp2 ಅಂದರೆ ಇದು ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇದಕ್ಕೇನಂತಾರ, ಅಲೈಲಿಕ್ ಕಾರ್ಬನ್. ವಾಟ್ ಕಾರ್ಬನ್? ದಿಸ್ ಇಸ್ ಕಾಲ್ಡ್ ಅಲೈಲಿಕ್ ಕಾರ್ಬನ್. ಸೊ ನಾವೀಗ ನೋಡ್ತಾ ಇರೋದು ಅಲೈಲಿಕ್ ಸಬ್ಸ್ಟಿಟ್ಯೂಷನ್. ಅಲೈಲಿಕ್ ಸಬ್ಸ್ಟಿಟ್ಯೂಷನ್ ಮಾಡುವಾಗ ಯು ಶುಡ್ ನೋ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಅಗೇನ್ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್. ಓಕೆ, ಸೊ ಇಲ್ಲೇ ಏನು ಯೂಸ್ ಮಾಡ್ತೀವಿ, ಒಂದು N-bromosaccinamide. N-bromosaccinamide ಇಸ್ ವಾಟ್? ಒಂದು ಪರ್ಟಿಕ್ಯುಲರ್ ರಿಯೇಜೆಂಟ್ ಫಾರ್ ಅಲೈಲಿಕ್ ಬ್ರೋಮಿನೇಷನ್. N-bromosaccinamide. Or we can use sulfuryl chloride also. All these are for allylic bromination. So ಇಲ್ಲಿ ಏನಾಗುತ್ತೆ ನಿಮಗೀಗ, CH2 ಆಗುತ್ತೆ, ಅಲೈಲಿಕ್ ಕಾರ್ಬನ್ ಅಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. ದ ರೆಸ್ಟ್ ಆಫ್ ದ ಪಾರ್ಟ್ ಇಸ್ ಆಸ್ ಇಟ್ ಇಸ್. ದಟ್ ಕ್ಲಿಯರ್? ಸೊ
Here you can take propene or you can also take ಇಲ್ಲಿ ಏನು ತಗೋಬಹುದು ದ ಸೇಮ್ ಕಂಡೀಷನ್ಸ್ ಅನ್ನ ನೀವು ಅಪ್ಲೈ ಮಾಡಿಬಿಟ್ರಿ ಅಂತಂದ್ರೆ ಅಗೇನ್ ವಾಟ್ ವಿಲ್ ಹ್ಯಾಪನ್ ಯುವರ್ ಸಬ್ಸ್ಟಿಟ್ಯೂಷನ್ ವುಡ್ ಟೇಕ್ ಪ್ಲೇಸ್ ಅಟ್ ಬೆಂಜೈಲ್ ಕಾರ್ಬನ್. ಸೊ ವಾಟ್ ಎವರ್ ಅಲೈಲಿಕ್ ಹ್ಯಾಲೋಜಿನೇಷನ್ಗೆ ಏನು ಕಂಡೀಷನ್ ಕೊಡ್ತಾ ಇದ್ದೀರಿ ಅದೇ ಕಂಡೀಷನ್ ನೀವು ಒಂದು ಬೆಂಜೈಲಿಕ್ ಕಾರ್ಬನ್ ಇರುವಂಥ ಒಂದು ಕಂಪೌಂಡ್ ಫಾರ್ ಎಕ್ಸಾಂಪಲ್ ಟೋಲ್ವಿನಿಗೆ ನೀವು ಕೊಟ್ರಿ ಅಂತಂದ್ರೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಎಲ್ಲಿ ಆಗುತ್ತೆ ಬೆಂಜೈಲಿಕ್ ಕಾರ್ಬನ್ಗೆ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬೆಂಜೈಲಿಕ್ ಹ್ಯಾಲೋಜಿನೇಷನ್. ಯಾಕಂದ್ರೆ ಅಲೈಲಿಕ್ ನಲ್ಲಿ ಏನು ಮಾಡಿದಿರಿ sp3 ನೆಕ್ಸ್ಟ್ ಟು sp2, ಇದು ಕೂಡ sp3 ನೆಕ್ಸ್ಟ್ ಟು sp2. Is that clear? These are the things you have to apply for allylic substitution. You should remember what is this N-bromosuccinamide. N-bromosuccinamide is what? I will tell you once again the structure like this. N-bromosuccinamide, it gives, ಇದರದೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ it gives low concentration of bromine ಅನ್ನ ಇದು ಕೊಡುತ್ತೆ. ಸಪೋಸ್ ಅದು ಹೈ ಕಾನ್ಸಂಟ್ರೇಷನ್ ಕೊಟ್ಟಿತ್ತಂತಂದ್ರೆ ನಿಮ್ದೆ ವಿನೈಲಿಕ್ ಕಾರ್ಬನ್ಗೂ ಕೂಡ ಹ್ಯಾಲೋಜಿನೇಷನ್ ಆಗ್ಬೋದಾಗಿತ್ತು. ನಮಗೆ ಅಲೈಲಿಕ್ ಮಾತ್ರ ಹ್ಯಾಲೋಜಿನೇಷನ್ ಆಗಬೇಕಾಗಿದೆ. ವಿ ವಾಂಟ್ ಲಿಮಿಟೆಡ್ ಅಮೌಂಟ್ ಆಫ್ ಬ್ರೋಮಿನ್. ಆ ಲಿಮಿಟೆಡ್ ಅಮೌಂಟ್ ಆಫ್ ಬ್ರೋಮಿನ್ ಕೊಡೋದು ಇದು. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಬೈ ಅಡಿಷನ್ ಆಫ್ ಹ್ಯಾಲೋಜನ್ ಹಲೈಡ್ ಅಲ್ಕೀನ್ ನಿಂದಾನೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಲೆಟ್ ಅಸ್ ಕನ್ಸಿಡರ್ ಅಲ್ಕೀನ್ ಲೈಕ್ ಪ್ರೊಪೀನ್ CH3 CH ಡಬಲ್ ಬಾಂಡ್ CH2. ಇಲ್ಲಿ ಏನು ಆಡ್ ಮಾಡ್ತೀವಿ ಈಗ? ವಾಟ್ ಆರ್ ವಿ ಗೋಯಿಂಗ್ ಟು ಆಡ್? ಹೈಡ್ರೋಜನ್ ಹ್ಯಾಲೈಡ್. ಫಾರ್ ಎಕ್ಸಾಂಪಲ್ ಯು ಆರ್ ಗೋಯಿಂಗ್ ಟು ಆಡ್ HX. ಇದೇನಿದು? ಒಂದು ಅನ್ಸಿಮೆಟ್ರಿಕ್ ಅಲ್ಕೀನ್ ತಗೊಂಡಿದ್ದೀರಿ. ಇದು ಒಂದು ಪೋಲಾರ್ ಮಾಲಿಕ್ಯೂಲ್ ಲೈಕ್ ಹೈಡ್ರೋಜನ್ ಹ್ಯಾಲೈಡ್ ತಗೊಂಡಿದ್ದೀರಿ. ಇಲ್ಲಿ ಏನಾಗುತ್ತೆ ಹೇಳ್ರಿ, ಈ ತರ ನೀವು ಆಡ್ ಮಾಡುವಾಗ ವಾಟ್ ವಿಲ್ ಬಿ ಫಾಲೋಡ್? ಮಾರ್ಕೋನಿಕಾಫ್ಸ್ ರೂಲ್ ವುಡ್ ಬಿ ಫಾಲೋಡ್. ಮಾರ್ಕೋನಿಕಾಫ್ಸ್ ರೂಲ್ ಏನು ಹೇಳುತ್ತೆ? ಪೋಲಾರ್ ಮಾಲಿಕ್ಯೂಲ್ ಅಲ್ಲಿರುವಂಥ H ಪ್ಲಸ್ ಆಲ್ರೆಡಿ H ಪ್ಲಸ್ ಎಲ್ಲಿ ಜಾಸ್ತಿ ಇದಾವ ಅಲ್ಲಿ ಹೋಗುತ್ತೆ. ಪೋಲಾರ್ ಮಾಲಿಕ್ಯೂಲ್ ಅಲ್ಲಿರುವಂಥ ನೆಗೆಟಿವ್ ಎಂಡು ಹೈಡ್ರೋಜನ್ ಕಡಿಮೆ ಇರೋದ್ರ ಕಡೆ ಹೋಗುತ್ತೆ. ಸೊ ದೇರ್ ಫಾರ್ ವಾಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ CH3 CHX. Here you are going to get CH3. This is addition of hydrogen halide to unsymmetrical alkene. Is that clear? Which rule you are going to follow? Markovnikov's rule. Is that clear? And this Markovnikov's rule takes place by? It takes place through carbocation formation. It takes place through carbocation formation. ಇಲ್ಲೇ ನೋಡ್ರಿ, ಹ್ಯಾಲೋಜನ್ ಯಾವ ಕಾರ್ಬನ್ ಅಟ್ಯಾಚ್ ಆಗಿದೆ? ಸೆಕೆಂಡರಿ ಕಾರ್ಬನ್ ಅಟ್ಯಾಚ್ ಆಗಿದೆ ಅಲ್ವಾ? ಸೊ ಆಟೋಮೆಟಿಕಲಿ ಇನ್ ದ ಮೆಕ್ಯಾನಿಸಮ್ ಯು ಶುಡ್ ನೋ ದಟ್ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿರುತ್ತೆ. ಸಪೋಸ್ ನಿಮ್ಮ ಹ್ಯಾಲೋಜನ್ ಇಲ್ಲಿ ಅಟ್ಯಾಚ್ ಆಗಿತ್ತಪ್ಪ ಅಂತಂದ್ರೆ ಪ್ರೈಮರಿ ಕಾರ್ಬನ್ ಅಟ್ಯಾಚ್ ಆಗಿತ್ತು ಅಂತಂದ್ರೆ ಅಲ್ಲಿ ಯಾವ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗ್ತಿತ್ತು? ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಸೊ ಔಟ್ ಆಫ್ ದ ಕಾರ್ಬೋಕ್ಯಾಟಯಾನ್ಸ್ ಯು ನೋ ದಟ್ ಟರ್ಷರಿ ಕಾರ್ಬೋಕ್ಯಾಟಯಾನ್ is more than secondary carbocation is more than primary carbocation. So therefore mechanism part ನಿಮ್ಗೆ ಗೊತ್ತಿರಬೇಕು. You should know that when you are doing Markovnikov's addition, the halogen prefers that carbon atom which is more crowded, where it can form a stable carbocation. Got it? Right. ಇಲ್ಲೇ ನೋಡ್ರಿ, ಆಂಟಿ ಮಾರ್ಕೋನಿಕಾಫ್ಸ್ ಅಡಿಷನ್ ಆರ್ ಪೆರಾಕ್ಸೈಡ್ ಎಫೆಕ್ಟ್ ಅಂತ ಬರುತ್ತೆ, ಆರ್ ಕರಾಶ್ ಮಾಯೋ ಎಫೆಕ್ಟ್. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ದ ಸೇಮ್ ಅಲ್ಕೀನ್ CH3 CH ಡಬಲ್ ಬಾಂಡ್ CH2 ಸೇಮ್ ಅಲ್ಕೀನ್ ತಗೊಂಡಿದ್ದೀರಿ. ಬಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ವಾಟ್? HBr ಆ್ಯಡ್ ಮಾಡ್ತಾ ಇದ್ದೀರಿ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಒಂದು ಪೆರಾಕ್ಸೈಡ್. ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ದೀರಿ. ಇವಾಗ ಕಂಡೀಷನ್ ಹಿಂಗಿದ್ದಾಗ ಏನಾಗುತ್ತೆ? ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಬರುತ್ತೆ. ವಾಟ್ ಈಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್? ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ H ಪ್ಲಸ್ ಎಲ್ ಆ್ಯಡ್ ಆಗುತ್ತೆ? ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್. Br ಎಲ್ ಆ್ಯಡ್ ಆಗುತ್ತೆ? ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್. ಸೊ ವಾಟ್ ವಿಲ್ ಯು ಗೆಟ್? CH3 CH2 Br. ಅರ್ಥ ಆಯ್ತಾ? ಅಂಡ್ ದಿಸ್ ಇಸ್ ಫಾಲೋಯಿಂಗ್ ವಾಟ್? ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಇರುತ್ತೆ. Markovnikov's rule takes place by
carbocation formation. Anti-Markovnikov's rule takes place by free radical formation ಅಥವಾ free radical mechanism. Is that clear? Right. And ಮತ್ತೇನು ಗೊತ್ತಿರಬೇಕು ನಿಮಗೆ ಇಲ್ಲಿ ಇದೇ CH3 CH ಡಬಲ್ ಬಾಂಡ್ CH2 ಇಲ್ಲಿ ಸಪೋಸ್ ಏನಾದರೂ ನಿಮಗೆ HCl ಕೊಟ್ಬಿಟ್ಟು ಅಲ್ಲಿ ಮತ್ತೆ ಪೆರಾಕ್ಸೈಡ್ ಹಾಕಿದ್ರೆ ಎವ್ರಿ ಟೈಮ್ ಪೆರಾಕ್ಸೈಡ್ ಇದ್ದಾಗಲೆಲ್ಲ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆಗಲ್ಲ. ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆಗೋದು HBr ಅನ್ನ ಆ್ಯಡ್ ಮಾಡುವಾಗ ಮಾತ್ರ. HCl ಅನ್ನ ಆ್ಯಡ್ ಮಾಡ್ತಾ ಇರುವಾಗ ಪೆರಾಕ್ಸೈಡ್ ಇದ್ರೂ ಕೂಡ ಮಾರ್ಕೋನಿಕಾವ್ಸ್ ರೂಲೇ ಫಾಲೋ ಆಗೋದು. ಇಲ್ಲೇ ನಿಮಗೆ ಮತ್ತೆ CH3 CHCl CH3 ನೇ ಫಾರ್ಮ್ ಆಗೋದು. ದಿಸ್ ವಿಲ್ ಬಿ ಓನ್ಲಿ ದ ಮೇಜರ್ ಪ್ರಾಡಕ್ಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ HBr. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ why only HBr? Why only HBr for anti-Markovnikov's rule? ಇಲ್ಲೇ ಫಸ್ಟ್ ಏನಾಗತ್ತಂತಂದ್ರೆ ಮೆಕ್ಯಾನಿಸಮ್ ಅಲ್ಲಿ ನೀವು ಏನು ಪೆರಾಕ್ಸೈಡ್ ಯೂಸ್ ಮಾಡಿರ್ತೀರಲ್ಲ ಆ ಪೆರಾಕ್ಸೈಡು ಇಟ್ ಬ್ರೇಕ್ಸ್ ಡೌನ್ ಟು ಗಿವ್ ಮಿ ವಾಟ್ ಅ ಫ್ರೀ ರ್ಯಾಡಿಕಲ್. ಇಸ್ ದಟ್ ಕ್ಲಿಯರ್? ಆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ HX ಜೊತೆ ರಿಯಾಕ್ಟ್ ಆಗುತ್ತೆ. ಅಲ್ಲಿ ಅದು H ಡಾಟ್ ಅನ್ನ ತಗೊಂಡ್ಬಿಟ್ಟು ಇಟ್ ಫಾರ್ಮ್ಸ್ ವಾಟ್ ROH ಫಾರ್ಮ್ ಆಗಿಬಿಟ್ಟು ಅಲ್ಲಿ ಏನಾಗುತ್ತೆ X ಡಾಟ್ ಫಾರ್ಮ್ ಆಗುತ್ತೆ. This breaking of this is very important. HX ಏನು ಬ್ರೇಕ್ ಆಗ್ತಾ ಇದೆ ಅಲ್ವಾ, that is very important. ಇಲ್ಲಿ ಸಪೋಸ್ HF ಅಥವಾ HCl ಇತ್ತಂತಂದ್ರೆ difficult to break. Therefore the process it is going to be what ಎಂಡೋಥರ್ಮಿಕ್ ಆಗುತ್ತದು. ಅದಕ್ಕೆ ಎನರ್ಜಿ ಬೇಕು. ಅದಕ್ಕೆ ಸಪೋಸ್ ಇದು HX ಬಾಂಡು HBr ಅಥವಾ HI ಇತ್ತಂತಂದ್ರೆ ಇಟ್ ಈಸ್ ಈಸಿ ಟು ಬ್ರೇಕ್. ದೇರ್ ಫೋರ್ ಇವೆರಡು ಏನಾಗಿರ್ತಾವ ಎಕ್ಸೋಥರ್ಮಿಕ್ ಆಗಿರ್ತಾವ. ಅಲ್ಲಿ HBr ಬ್ರೇಕ್ ಆದರೆ ಐ ಆಮ್ ಗೋಯಿಂಗ್ ಟು ಗೆಟ್ Br ಡಾಟ್. HI ಬ್ರೇಕ್ ಆದರೆ ಐ ಆಮ್ ಗೋಯಿಂಗ್ ಟು ಗೆಟ್ I ಡಾಟ್. ಬಟ್ I ಡಾಟ್ ಏನು ಫಾರ್ಮ್ ಆಗಿರುತ್ತಲ್ಲ ಫ್ರೀ ರ್ಯಾಡಿಕಲು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ರಿಯಾಕ್ಟಿವ್. ಅದು I ಡಾಟ್ ಮತ್ತೊಂದು I ಡಾಟ್ ಜೊತೆ ಸೇರಿ I2 ಆಗಿಬಿಡ್ತದ. ನಮಗೆ ಥರ್ಮೋಡೈನಾಮಿಕಲಿ ಫೀಸಿಬಲ್ ಆಗಿರೋದು ಯಾವುದಪ್ಪ ಅಂತಂದ್ರೆ HBr ಮಾತ್ರ. ದೇರ್ ಫೋರ್ ಇದು ರೀಸನ್ ನಿಮಗೆ ಗೊತ್ತಿರಬೇಕು. ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಈಸ್ ಓನ್ಲಿ ಫಾರ್ HBr ಬಿಕಾಸ್ ಓನ್ಲಿ ಇನ್ ಕೇಸ್ ಆಫ್ HBr ದ ಪ್ರಾಸೆಸ್ ಆಫ್ ಫಾರ್ಮಿಂಗ್ ಬ್ರೋಮೈಡ್ ಫ್ರೀ ರ್ಯಾಡಿಕಲ್ ಇಸ್ exothermic and feasible. But for these two it is endothermic and not feasible. But for HI it is exothermic but not feasible because of high reactivity of iodine free radical. Therefore anti-Markovnikov's rule ಅಲ್ಲಿ peroxide effect ಇರುತ್ತೆ. Therefore anti-Markovnikov's rule ಅಲ್ಲಿ free radical formation ಆಗ್ತಾ ಇರುತ್ತೆ. ಈ mechanism follow up ಆಗುತ್ತೆ. Is that clear? Right. ಈಗ ಇಲ್ಲಿ ನೋಡ್ರಿ, ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಲ್ಲಿ HBr ಕೊಟ್ಟಿದ್ದಾರೆ, ಇಲ್ಲಿ ಪೆರಾಕ್ಸೈಡ್ ಕೊಟ್ಟಾಗ ನಿಮ್ಮ H ಪ್ಲಸ್ ಮತ್ತು Br ಮೈನಸ್, ಪೆರಾಕ್ಸೈಡ್ ಕೊಟ್ಟಾಗ ನಿಮ್ಮ H ಪ್ಲಸ್ ಮತ್ತು Br ಮೈನಸ್. ಇಲ್ಲಿ ಏನಿದೆ ಇಲ್ಲಿ CH2 ಇದೆ, ಇಲ್ಲಿ ಏನಿದೆ CH ಇದೆ. ಎಲ್ಲಿ ಹೈಡ್ರೋಜನ್ ಕಡಿಮೆ ಇದಾವ, ಇಲ್ಲಿ ಹೈಡ್ರೋಜನ್ ಕಡಿಮೆ ಇದಾವ. ಪೆರಾಕ್ಸೈಡ್ ಎಫೆಕ್ಟಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಎಲ್ಲಿ ಕಡಿಮೆ ಇದಾವ ಅಲ್ಲಿ ಹೋಗುತ್ತೆ, Br ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇದಾವ ಅಲ್ಲಿ ಹೋಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಏನಾಗುತ್ತೆ, ದಿಸ್ ಇಸ್ ಆಸ್ ಇಟ್ ಈಸ್. ಇಲ್ಲಿ ನಿಮಗೆ ಒಂದು H ಇತ್ತಲ್ವಾ, ಈಗ 2 H ಆಗುತ್ತೆ. ಇಲ್ಲಿ CH2 ಇತ್ತಲ್ಲ, ಅಲ್ಲಿ CH2 Br ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಪ್ರಾಡಕ್ಟ್. ಅದೇ ಒಂದು ವೇಳೆ HBr ವಿದೌಟ್ ಪೆರಾಕ್ಸೈಡ್ ಇತ್ತಂದ್ರೆ ಇಲ್ಲೇ ನೋಡ್ರಿ, ಇಲ್ಲಿ ಆ್ಯಡ್ ಆಗ್ಬೇಕು ನಿಮ್ಮದು. ಇಲ್ಲಿ ಏನಿದೆ ರೀ, ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು 2 ಹೈಡ್ರೋಜನ್, ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಓನ್ಲಿ 1 ಹೈಡ್ರೋಜನ್. ಸೊ ಕಡಿಮೆ ಹೈಡ್ರೋಜನ್ ಎಲ್ಲಿದಾವಲ್ವಾ ಅಲ್ಲಿ Br ಹೋಗುತ್ತೆ. ಹೈಡ್ರೋಜನ್ ಆಲ್ರೆಡಿ ಎಲ್ಲಿ ಜಾಸ್ತಿ ಇದಾವ ಅಲ್ಲಿ ಹೈಡ್ರೋಜನ್ ಹೋಗುತ್ತೆ. ಸೊ ವಾಟ್ ವುಡ್ ಬಿ ಯುವರ್ ಪ್ರಾಡಕ್ಟ್? ನಿಮ್ಮ ಪ್ರಾಡಕ್ಟ್ ಏನಾಗುತ್ತೆ ಈಗ, ಯುವರ್ ಪ್ರಾಡಕ್ಟ್ ವುಡ್ ಬಿ, ಇಲ್ಲಿ ಒಂದು ಹೈಡ್ರೋಜನ್ ಇದೆ ಅಲ್ವಾ, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಬರುತ್ತೆ. ಇಲ್ಲಿ ಆಲ್ರೆಡಿ ಯು ಹ್ಯಾಡ್ ಗಾಟ್ CH2, ಯು ವುಡ್ ಬಿ ಹ್ಯಾವಿಂಗ್ H ಪ್ಲಸ್ ಹಿಯರ್, ಇಲ್ಲಿ H ಪ್ಲಸ್ ಬರುತ್ತೆ, ಇಲ್ಲಿ Br ಬರುತ್ತೆ. Is it not? So here what is following? Anti-Markovnikov's rule.
Here what you are following? Markovnikov's rule. Remember, anti-Markovnikov's rule alli H plus will be added to carbon containing less hydrogen. Markovnikov's rule alli H plus would be added to carbon containing more hydrogen. Artha aita? So this is what is the difference between peroxide matte peroxide effect and Karash effect, or Markovnikov's rule and anti-Markovnikov's rule. Artha aita students? Next nodri. Haloalkanes from alcohols. Again madidri alkane nalli ಕ್ಲೋರಿನೇಷನ್, ಅಯೋಡಿನೇಷನ್, ಫ್ಲೋರಿನೇಷನ್ ಕಲಿತ್ರಿ, ಸ್ವಾಟ್ಸ್ ರಿಯಾಕ್ಷನ್ ಕಲಿತ್ರಿ ಅಲ್ಲಿ. ಆಮೇಲೆ ಇನ್ ಕೇಸ್ ಆಫ್ ಅಲ್ಕೀನ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ವಾಟ್ ಅಲೈಲಿಕ್ ಬ್ರೋಮಿನೇಷನ್ ಮಾಡಿದ್ರಿ. ಅಲ್ಲಿ ಏನು ಕಲಿತ್ರಿ? NBS ಎನ್ ಬ್ರೋಮೋ ಸಕ್ಸಿನ ಮಾಡಿದ ಪರ್ಟಿಕ್ಯುಲರ್ ಯೂಸ್ ಏನು ಮತ್ತು ಯಾಕೆ ಅಂತ ಗೊತ್ತಾಯಿತು. ಆಮೇಲೆ ಅಲ್ಕೀನ್ಗೆ ಹ್ಯಾಲೋಜನ್ ಆ್ಯಸಿಡನ್ನು ಆ್ಯಡ್ ಮಾಡೋದು ಕಲಿತ್ರಿ. ಅಲ್ಲಿ ಮಾರ್ಕೋನಿಕಾವ್ಸ್ ಮತ್ತು ಆ್ಯಂಟಿ ಮಾರ್ಕೋನಿಕಾವ್ಸ್ ರೂಲ್. ಮಾರ್ಕೋನಿಕಾವ್ಸ್ ರೂಲ್ ಯಾವಾಗ ಅಪ್ಲೈ ಆಗುತ್ತೆ? ಆ್ಯಂಟಿ ಮಾರ್ಕೋನಿಕಾವ್ಸ್ ರೂಲ್ ಯಾವಾಗ ಅಪ್ಲೈ ಆಗುತ್ತೆ? Anti-Markovnikov's rule is only applicable when you are adding HBr. ಅರ್ಥ ಆಯ್ತಾ? ಈಗ ಪ್ರಿಪರೇಷನ್ ಆಫ್ ಹ್ಯಾಲೋಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್. ಈಗ ಒಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ ROH ಅನ್ನ ತಗೊಳ್ರಿ. ಇಲ್ಲ ನೋಡ್ರಿ, ಯು ಆಲ್ರೆಡಿ ಲರ್ನ್ಡ್ ಇಟ್. ಫಸ್ಟ್ ಏನು ಮಾಡೋಣ? ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರೂಸ್ ಮೆಥಡ್. ಇನ್ ಗ್ರೂಸ್ ಮೆಥಡ್ ಏನು ಮಾಡ್ತೀರಿ ನೀವು? HCl ಗ್ಯಾಸನ್ನು ಪ್ಲಸ್ anhydrous zinc chloride ಯೂಸ್ ಮಾಡ್ತೀರಿ. ಅಲ್ಲೇ ನಿಮಗೇನು ಸಿಗುತ್ತೆ? RCl ಸಿಗುತ್ತೆ. ಹೌದಾ? ಆಮೇಲೆ ವಾಟ್ ಯು ಕ್ಯಾನ್ ಡೂ? ಯು ಕ್ಯಾನ್ ಆಲ್ಸೋ ಆ್ಯಡ್ PCl5. ಸೊ ಇಲ್ಲೇನು ಸಿಗುತ್ತೆ ನಿಮಗೆ? RCl ಪ್ಲಸ್ HCl ಪ್ಲಸ್ POCl3. Here you can also add PCl3. ಇಲ್ಲೇ 3 ಮಾಲಿಕ್ಯೂಲ್ ಆಲ್ಕೋಹಾಲ್ ತಗೋತೀರಿ ನೀವು. ಇಲ್ಲೇ ಏನು ಸಿಗುತ್ತೆ? 3 molecules ಆಫ್ RCl ಪ್ಲಸ್ H3PO3 ಸಿಗುತ್ತೆ. ಆಮೇಲೆ ದ ಸೇಮ್ ಆಲ್ಕೋಹಾಲ್ ಏನು ಮಾಡಿದ್ರಿ? ವಿತ್ ಥಯೋನಿಲ್ ಕ್ಲೋರೈಡ್. ವಿತ್ ಥಯೋನಿಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಪೆರಿಡಿನ್. ಇನ್ ಪ್ರೆಸೆನ್ಸ್ ಆಫ್ ವಾಟ್? ಪೆರಿಡಿನ್. ಇಲ್ಲೇನು ಮಾಡ್ತೀರಿ? RCl ಸಿಗುತ್ತೆ. ಬಟ್ ನಿಮಗೆ ಇಲ್ಲೇನು ಸಿಗುತ್ತೆ? ಗ್ಯಾಸಸ್ ಇರ್ತಾವೆ, ಬೈ ಪ್ರೊಡಕ್ಟ್ಸ್. ಸೊ ದಿಸ್ ಇಸ್ ಹೌ ಯು ಡೂ ಇಟ್ ಫ್ರಮ್ ಆಲ್ಕೋಹಾಲ್ಸ್. ಇಲ್ಲೇ ನೋಡ್ರಿ, ಆಲ್ಕೋಹಾಲ್ನಿಂದ HCl ವಿತ್ anhydrous zinc chloride. ಇದಕ್ಕೆ ಯಾವ ಮೆಥಡ್ ಅಂತೀರಿ? ಇಟ್ ಈಸ್ ಗ್ರೂವ್ಸ್ ಮೆಥಡ್. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಇನ್ ಪ್ರೆಸೆನ್ಸ್ ಆಫ್ anhydrous zinc chloride. ಯಾವ ಮೆಕ್ಯಾನಿಸಮ್ ಫಾಲೋ ಅಪ್ ಆಗುತ್ತೆ? ಇಲ್ಲಿ SN1 ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ದೇರ್ ಫೋರ್ ಟರ್ಷರಿ ಆಲ್ಕೋಹಾಲ್ಸ್ ಈಸಿಲಿ ರಿಯಾಕ್ಟ್ ಆಗುತ್ತೆ ಪ್ರೈಮರಿ ಸೆಕೆಂಡರಿ ಟು ಪ್ರೈಮರಿ. ಟರ್ಷರಿ ಆಲ್ಕೋಹಾಲ್ಸ್ ವಿಲ್ ರಿಯಾಕ್ಟ್ ಈವನ್ ವಿದೌಟ್ anhydrous zinc chloride. Primary alcohols will not even react at ರೂಮ್ ಟೆಂಪರೇಚರ್. ಎಕ್ಸೆಪ್ಷನ್ಸ್ ಏನದಾವೆಲ್ಲ ಗೊತ್ತಿರಬೇಕು. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಜಿಂಕ್ ಕ್ಲೋರೈಡ್? ಇಲ್ಲಿ ಗ್ರೂಸ್ ಮೆಥಡ್ನಲ್ಲಿ ವಾಟ್ ಇಸ್ ದ ಪರ್ಪಸ್ ಆಫ್ ಜಿಂಕ್ ಕ್ಲೋರೈಡ್? ಜಿಂಕ್ ಕ್ಲೋರೈಡ್ ವಿಲ್ ಆಕ್ಟ್ ಆಸ್ ವಾಟ್? ಇಟ್ ವಿಲ್ ಆಕ್ಟ್ ಆಸ್ ಅ ಲೆವಿಸ್ ಆಸಿಡ್. ಆಸ್ ಅ ಲೆವಿಸ್ ಆಸಿಡ್ ಅದೇನು ಮಾಡುತ್ತೆ? ಇಲ್ಲೇ ನೋಡ್ರಿ, ನಿಮ್ಮ ಕಡೆ ಆಲ್ಕೋಹಾಲ್ ಮಾಲಿಕ್ಯೂಲ್ ಇದೆ ಅಲ್ವಾ? ಆಸ್ ಅ ಲೆವಿಸ್ ಆಸಿಡ್ ಅದೇನು ಮಾಡುತ್ತೆ? ಅದಕ್ಕೆ ಎಲೆಕ್ಟ್ರಾನ್ಸ್ ಬೇಕಾಗಿರ್ತಾವ. ಅದು ಏನು ಮಾಡುತ್ತೆ? ಎಲೆಕ್ಟ್ರಾನ್ಸ್ ಎಲ್ಲಿದ್ದಾವ? ಆಕ್ಸಿಜನ್ ಮೇಲೆ ಇದಾವ. ಸೊ ಅಲ್ಲಿ ಹೋಗಿ ಏನು ಮಾಡುತ್ತೆ? ಈಗ ಆಕ್ಸಿಜನ್ ಜೊತೆ ಅದು ಬಾಂಡಿಂಗ್ ಮಾಡುತ್ತೆ. ಆವಾಗ ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಪಾಸಿಟಿವ್ ಚಾರ್ಜ್ ಆಕ್ಸಿಜನ್ಗೆ ಬಂದ ಕೂಡಲೇ ಆಟೋಮ್ಯಾಟಿಕಲಿ ಏನಾಗುತ್ತೆ ಹೇಳ್ರಿ? ದಿಸ್ ಬಾಂಡ್ ಬಿಕಮ್ಸ್ ವೀಕ್ ಆ್ಯಂಡ್ ದೇರ್ ಫೋರ್ ದಿಸ್ ಬಾಂಡ್ ಬ್ರೇಕ್ಸ್. ಇಫ್ ದಿಸ್ ಬಾಂಡ್ ಬ್ರೇಕ್ಸ್ ಏನು ಕ್ರಿಯೇಟ್ ಆಯ್ತಲ್ಲಿ? R+ ಕ್ರಿಯೇಟ್ ಆಯ್ತಲ್ಲ. ಅಂದರೆ ಏನು ಕ್ರಿಯೇಟ್ ಆಯಿತು? ಕಾರ್ಬೋಕ್ಯಾಟಯಾನ್ ಕ್ರಿಯೇಟ್ ಆಯಿತು. ಅಂದರೆ ಜಿಂಕ್ ಕ್ಲೋರೈಡ್ ಏನು ಮಾಡ್ತು? ಇಟ್ ಈಸ್ ಹೆಲ್ಪಿಂಗ್ ದಿಸ್ ಬಾಂಡ್ ಟು ಬ್ರೇಕ್. ಈ ಬಾಂಡನ್ನು ಬ್ರೇಕ್ ಮಾಡಿ OH ಇಸ್ ನಾಟ್ ಅ ಗುಡ್ ಲಿವಿಂಗ್ ಗ್ರೂಪ್. OH ಇಸ್ ನಾಟ್ ಅ ಗುಡ್ ಲಿವಿಂಗ್ ಗ್ರೂಪ್. ಅದಕ್ಕೆ ಜಿಂಕ್ ಕ್ಲೋರೈಡ್ ಏನು ಮಾಡುತ್ತೆ? OH ಅನ್ನು ಲೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಕ್ಲೀವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಬ್ರೇಕ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ಅದು ಬ್ರೇಕ್ ಆಗೋದ್ರಿಂದ ಅಲ್ಲಿ ಏನು ಫಾರ್ಮ್ ಆಯಿತು? ಕಾರ್ಬೋಕ್ಯಾಟಯಾನ್. ಅಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗೋದ್ರಿಂದ ಯಾವ ಮೆಕ್ಯಾನಿಸಮ್ ಫೇವರೇಬಲ್ ಆಗುತ್ತೆ? SN1 ಮೆಕ್ಯಾನಿಸಮ್ ಫೇವರೇಬಲ್ ಆಗುತ್ತೆ. ಸೊ anhydrous zinc chloride is pushing the alcohol to undergo SN1 mechanism in Grew's method. Is that clear? Right. ಇಲ್ಲಿ ಕೂಡ PCl5 ನಲ್ಲೂ ಕೂಡ
what is followed? SN2 mechanism is followed. PCl3 ಅಲ್ಲಿ SN2 mechanism is followed. SOCl2 ದಲ್ಲಿ SN2 mechanism is followed. ಇಲ್ಲಿ ಈ ಪರ್ಟಿಕ್ಯುಲರ್ ಮೆಥಡ್ ಏನಂತಾರ? ಡಾರ್ಜನ್ಸ್ ಮೆಥಡ್. ವಾಟ್ ಇಸ್ ಇಟ್ ಕಾಲ್ಡ್? ಡಾರ್ಜನ್ಸ್ ಮೆಥಡ್ ಅಂತಾರೆ. ಈ ಡಾರ್ಜನ್ಸ್ ಮೆಥಡ್ ಅಲ್ಲಿ ಪಿರಿಡಿನ್ ಯಾಕೆ ತಗೋತೀವಿ? ಪಿರಿಡಿನ್ ಇಸ್ ವಾಟ್? ಬೇಸಿಕ್. ಅದು ಬೇಸಿಕ್ ಇರೋದ್ರಿಂದ ಇಲ್ಲಿ ಆಸಿಡಿಕ್ ಗ್ಯಾಸಸ್ ಏನಿದಾವಲ್ವಾ ಇದನ್ನ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ಟು ರಿಮೂವ್ ದ ಆಸಿಡಿಕ್ ಗ್ಯಾಸಸ್ ಔಟ್ ಸೊ ದಟ್ ವಿ ವಿಲ್ ಗೆಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ RCl ಆರ್ ಅಲ್ಕೈಲ್ ಕ್ಲೋರೈಡ್. ಔಟ್ ಆಫ್ ಆಲ್ ದೀಸ್ ಮೆಥಡ್, ಆಲ್ಕೋಹಾಲ್ನಿಂದ ನಮಗೆ ಏನೇನು ಮೆಥಡ್ಸ್ ಇದಾವಲ್ವಾ ಇದರಲ್ಲಿ ಎಲ್ಲ ಮೆಥಡ್ ಹೋಲಿಸಿದ್ರೆ ಡಾರ್ಜನ್ಸ್ ಮೆಥಡ್ ಇಸ್ ದ ಪ್ಯೂರೆಸ್ಟ್ ಮೆಥಡ್. Darjan's method is the purest method. So this is what you need to understand, how you prepare alkyl halide from alcohol. Is that clear, students? Right. Illi nodi students, substitution of the nucleophile, which is a unimolecular reaction, which is SN1 reaction. SN1 stands for what? Substitution nucleophile by unimolecular reaction. Illi nodri, what we take? SN2 ದಲ್ಲಿ ನಾವು ಪ್ರೈಮರಿ ಅಲ್ಕೈಲ್ ಹಲೈಡ್ ತಗೊಂಡಿದ್ದೀವಿ, ಇಲ್ಲಿ ಟರ್ಷರಿ ಅಲ್ಕೈಲ್ ಹಲೈಡ್ ತಗೋತೀವಿ. ಇಲ್ಲಿ ನೋಡ್ರಿ, ಐ ಆಮ್ ಹ್ಯಾವಿಂಗ್ 3 ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್, ಅಂದರೆ ನಾನು ಟರ್ಷರಿ ಅಲ್ಕೈಲ್ ಹಲೈಡ್ ತಗೊಂಡಿದ್ದೀನಿ. ಇದು ಆಗೋದು 2 ಸ್ಟೆಪ್ಪಲ್ಲಿ. SN2 ವಾಸ್ ಇನ್ 1 ಸ್ಟೆಪ್, ಇದು ಆಗೋದು 2 ಸ್ಟೆಪ್ಪಲ್ಲಿ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಸ್ಲೋಲಿ ಅಯೋನೈಸ್ ಆಗುತ್ತೆ. ವೇರ್ Br ಮೈನಸ್ ಅಯೋನೈಸ್ ಆಗಿ ಹೋದರೆ ಇಲ್ಲಿ ಏನು ಉಳಿತು ನಿಮ್ಗೀಗ? ಟರ್ಷರಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯಿತು. ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಈ ಕಾರ್ಬೋಕ್ಯಾಟಯಾನ್ ಎಷ್ಟು ಸ್ಟೇಬಲ್ ಇದೆ ಅನ್ನೋದ್ರ ಮೇಲೆ ಈ ಕಾರ್ಬೋಕ್ಯಾಟಯಾನ್ ಈಸಿಲಿ ಫಾರ್ಮ್ ಆಗುತ್ತೆ. ಸೊ ಯಾವ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಈಸಿಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಮಾಡುತ್ತೋ that particular compound will easily undergo SN1 mechanism. ಇದು ಗೊತ್ತಿರಬೇಕು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಲೋ ಬಿಕಾಸ್ ದ ಬಾಂಡ್ ಹ್ಯಾಸ್ ಟು ಬಿ ಬ್ರೋಕನ್ ಹಿಯರ್. ಇದು ಸ್ಲೋ ಆಗುತ್ತೆ. ಅದು ಸ್ಲೋ ಸ್ಟೆಪ್ ಇರೋದ್ರಿಂದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತಾರೆ. SN2 ದಲ್ಲಿ ಇರೋದೇ ಒಂದು ಸ್ಟೆಪ್. ಸೊ ದೇರ್ ಫಾರ್ ದ್ಯಾಟ್ ಸ್ಟೆಪ್ ಓನ್ಲಿ ಈಸ್ ಕಾಲ್ಡ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. SN1 ಅಲ್ಲಿ 2 ಸ್ಟೆಪ್ ಇದಾವೆ. ಇದರಲ್ಲಿ ಫಸ್ಟ್ ಸ್ಟೆಪ್ ವೇರ್ ಬಾಂಡ್ ಇಸ್ ಗೆಟಿಂಗ್ ಬ್ರೋಕನ್, ಆ ಸ್ಟೆಪ್ ಏನಾಗುತ್ತೆ? ಸ್ಲೋ ಸ್ಟೆಪ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲೇನು ಫಾರ್ಮ್ ಆಯ್ತು ಈಗ? ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಆಯ್ತಲ್ಲ. ಸಪೋಸ್ ಇಲ್ಲೇನು 3 ಗ್ರೂಪ್ಸ್ ಅದಾವಲ್ಲ, CH3 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 ಫಾರ್ ಅವರ್ ಕನ್ವೀನಿಯನ್ಸ್ ತೊಗೊಂಡಿದ್ದೀವಿ. ಸಪೋಸ್ ಅವು 3 ಗ್ರೂಪ್ಸ್ ಬೇರೆ ಬೇರೆ ಇತ್ತಂದ್ರೆ ಓಕೆ, ಇವಾಗ OH ಮೈನಸ್ ಏನಾಗ್ತಿತ್ತು? ಇಟ್ ಕ್ಯಾನ್ ಅಟ್ಯಾಕ್ ಫ್ರಮ್ ಫ್ರಂಟ್ ಸೈಡ್ ಆಲ್ಸೋ ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ. ಯಾಕೆ ಹೇಳ್ರಿ? ಬಿಕಾಸ್ ದ ಕಾರ್ಬೋಕ್ಯಾಟಯಾನ್ ಇಸ್ ವಾಟ್? Tertiary butyl carbocation where the carbon is sp2 hybridized. Andre this is a planar. Andre if you consider a carbon here, 3 alkyl groups ಏನಿದಾವೆ, 3 ಬೇರೆ ಬೇರೆ alkyl groups ಏನಿದಾವಲ್ಲ, they are all on the same plane. So OH minus from front side attack ಆಗ್ಬೋದು, from back side also attack ಆಗ್ಬೋದು. OH minus from front side attack ಆದರೆ you will get one isomer. OH from minus from behind attack ಆದರೆ you will get the other isomer. So you are going to get what? SN1 ಅಲ್ಲಿ you are going to get what? The racemic mixture. You are going to get the racemic mixture. Is that clear? And here, since it is going to depend on, rate is going to depend on slow step. In the slow step, which is the reactant? Which is the reactant? Tertiary butyl halide is the reactant. Andre rate is only depending on that. Therefore, order of the reaction is what? 1. It is a unimolecular, or molecularity is 1. It is a unimolecular reaction. Is that clear, students? So rate is depending on what now? Rate is only depending on tertiary butyl bromide. Andre rate is not depending on nucleophile. Nucleophile elli barutte? 2ನೇ step alli barutte, and that step is fast. So rate will not depend on nucleophile. SN1 mechanism ಅಲ್ಲಿ ನ್ಯೂಕ್ಲಿಯೋಫೈಲ್ ವೀಕ್ ಇದ್ರೂ ನಡೀತದ, ಬಿಕಾಸ್ ರೇಟ್ ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. SN1 ರಿಯಾಕ್ಷನ್ ಅಲ್ಲಿ ಸಾಲ್ವೆಂಟೇ ನ್ಯೂಕ್ಲಿಯೋಫೈಲ್ ಆದ್ರೂ ನಡೀತದ, ಬಿಕಾಸ್ ಇವನ್ ವೀಕ್ ನ್ಯೂಕ್ಲಿಯೋಫೈಲ್ ಇಸ್ ಫೈನ್ ಫಾರ್ ದಟ್. ವಾಟರ್ ಕ್ಯಾನ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಇನ್ SN1 mechanism, ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ರೇಟ್ ಆಫ್ ದ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅಂಡ್ ಐ ಟೋಲ್ಡ್ ಯು, ಯಾವುದು ಅಲ್ಕೈಲ್ ಹಲೈಡ್ ಕಾರ್ಬೋಕ್ಯಾಟಯಾನ್ ಅನ್ನ ಈಸಿಲಿ ಫಾರ್ಮ್ ಮಾಡುತ್ತೋ that particular alkyl halide will undergo SN1 mechanism. So out of primary, secondary and tertiary alkyl halide, it is a tertiary alkyl halide which will be more stable than secondary, more stable than primary. Yes or no? Tertiary alkyl halide, why it is more stable? Because it has got good number of CH bonds.
CH bonds ಇರೋದ್ರಿಂದ with hyperconjugation effect they will be stabilizing it more. So therefore tertiary is more stable than secondary is more stable than primary. ಇದರದ್ದು ಎಕ್ಸಾಕ್ಟ್ಲಿ ರಿವರ್ಸ್ ಏನು ಬರುತ್ತೆ, SN2 ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಓದ್ಕೋಬೇಕು ನೀವು. ಆ್ಯಂಡ್ ಕಮಿಂಗ್ ಟು ದ ನ್ಯೂಕ್ಲಿಯೋಫಿಲಿಸಿಟಿ ಆ್ಯಂಡ್ ಬೇಸಿಸಿಟಿ. ನ್ಯೂಕ್ಲಿಯೋಫಿಲಿಸಿಟಿ ಆಫ್ ದ ಪರ್ಟಿಕ್ಯುಲರ್ nucleophile is directly proportional to its basicity. Andre if basicity is high, nucleophilicity is also high. In what? Polar aprotic solvent. Suppose you polar aprotic solvent like dimethyl sulfoxide or dimethyl formamide use madidri antandra, polar aprotic solvent alli nucleophilicity matte basicity they directly proportional to each other. For example nodri, fluorine, chlorine, bromine, iodine, I'll consider them ions: fluoride, chloride, bromide and iodide. What will happen to the acidity? Hi is a stronger acid, so I minus is a weaker base. I minus is the weakest base. F minus is what? Strongest base. Is that clear? This weak base will act as a weak nucleophile. The strong base will act as a strong nucleophile. Yavaga? Nucleophilicity is directly proportional to basicity. In what? In polar aprotic solvent. In polar aprotic solvent. Is it not? Ulta agtade yavaga? Polar protic solvent. Nucleophilicity is more, basicity is less. Andre weakest base I minus will be a stronger nucleophile. I minus will be a stronger nucleophile. In what? Polar protic solvent. Polar protic solvent, like you can use water as well as you can use alcohol. Is that clear? So nucleophilicity is directly proportional to basicity in polar aprotic solvent. Nucleophilicity is inversely proportional to basicity in polar protic solvent. Leaving ability of groups is inversely proportional to basicity. ಯಾವ್ದ್ರದ್ದು basicity ಕಡಿಮೆ ಇರುತ್ತೋ that is a good leaving group. In SN2 mechanism ಅಲ್ಲಿ ಏನಾಗಬೇಕು or SN1 mechanism ಅಲ್ಲಿ ಏನಾಗಬೇಕು? The group should leave. If the group is leaving, it has to be a weak base. Weak bases are good leaving groups. So out of all this, out of all the halide ions, weakest base ಯಾವುದು? Iodide ion. So iodide ion is a good leaving group. Poor leaving group ಯಾವುದು? F minus. Remember. Okay, SN1 ಮತ್ತೆ SN2. ಇದು ಎರಡು ಸ್ಟೆಪ್, ಅದು ಒನ್ ಸ್ಟೆಪ್. ಅದು ಡಿಫರೆನ್ಸ್ ಅಲ್ಲ ಟೆಕ್ನಿಕಲಿ, ಬಟ್ ರೆಸ್ಟ್ ಆಫ್ ದಮ್ ಆರ್ ದ ಡಿಫರೆನ್ಸಸ್. ಇಟ್ ಈಸ್ ಫೇವರ್ಡ್ ಬೈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಇಟ್ ಈಸ್ ಫೇವರ್ಡ್ ಬೈ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್. ಇಟ್ ಈಸ್ ಫೇವರ್ಡ್ ಬೈ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್. ಇನ್ SN1 rate is only depend on alkyl halide. Weak nucleophile as well as even solvent will take place, will continue, will carry on SN1 mechanism, will help the SN1 mechanism to take place. Okay, ಯಾವುದು? ನ್ಯೂಕ್ಲಿಯೋಫೈಲ್ ವೀಕ್ ಇದ್ರೂ ಕೂಡ ಅಥವಾ ಸಾಲ್ವೆಂಟ್ ಕೂಡ. ಇಟ್ ಫಾರ್ಮ್ಸ್ ವಾಟ್? ರೆಸಮಿಕ್ ಮಿಕ್ಸ್ಚರ್. ಹಿಯರ್ ಪ್ರೊಡಕ್ಟ್ ವಿತ್ ಇನ್ವರ್ಷನ್ ಇಸ್ ಮೋರ್ ದನ್ ರಿಟೆನ್ಷನ್. ಯಾಕೆ ಹೇಳ್ರಿ? ಇನ್ ಕೇಸ್ ಆಫ್ SN1 ನಾ ಏನು ಹೇಳಿದೆ ನಿಮಗೆ? ಇಫ್ ಇಟ್ ಈಸ್ ಕಾರ್ಬೋಕ್ಯಾಟಯನ್ ಇಸ್ ಲೈಕ್ ದಿಸ್, ದ ನ್ಯೂಕ್ಲಿಯೋಫೈಲ್ ಫ್ರಮ್ ಫ್ರಂಟ್ ಆಸ್ ವೆಲ್ ಆಸ್ ಫ್ರಮ್ ಬ್ಯಾಕ್ ಅಟ್ಯಾಕ್ ಆಗುತ್ತೆ ಈಕ್ವಲ್ ಅಂತ ಹೇಳಿದೆ. ಬಟ್ ಇಟ್ ಈಸ್ ನಾಟ್ ಆಕ್ಚುಲಿ 50% 50%. ಇಲ್ಲಿ ಯಾವ ಹೆಲಾಡ್ ಅಯಾನ್ ಇರುತ್ತಲ್ಲ, ಆ ಹೆಲಾಡ್ ಅಯಾನ್ ಇನ್ನೂ ಸೇಮ್ ಪ್ರಿಮೈಸಸ್ನಾಗ ಇರ್ತದೆ. ಸೊ ದೇರ್ ಫೋರ್ ನ್ಯೂಕ್ಲಿಯೋಫೈಲ್ ಕೆನಾಟ್ ಅಟ್ಯಾಕ್ ಫ್ರಮ್ ಫ್ರಂಟ್ ಮಚ್. ಸೊ ಫ್ರಂಟ್ ಅದರ ಅಟ್ಯಾಕ್ ಲೆಸ್ ಇರುತ್ತೆ, ಬ್ಯಾಕ್ ಇಟ್ಸ್ ಅಟ್ಯಾಕ್ ವುಡ್ ಬಿ ಮೋರ್. ಸೊ ದೇರ್ ಫೋರ್ ಫ್ರಮ್ ಬಿಹೈಂಡ್ ಅಟ್ಯಾಕ್ ಆಗೋದ್ರಿಂದ ದೇರ್ ಇಸ್ ಮೋರ್ ಇನ್ವರ್ಷನ್. ಪ್ರಾಡಕ್ಟ್ ವಿತ್ ಇನ್ವರ್ಷನ್ ಈಸ್ ಮೋರ್ ದೆನ್ ಪ್ರಾಡಕ್ಟ್ ವಿತ್ ರಿಟೆನ್ಷನ್ ಆಕ್ಚುಲಿ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಅಬೌಟ್ SN1. ಇದರದೆಲ್ಲ ಉಲ್ಟಾ ಏನಾಗುತ್ತೆ? SN2 ಆಗುತ್ತೆ. ಇಟ್ ಈಸ್ ಒನ್ ಸ್ಟೆಪ್. Here nucleophile attacks from opposite side of the leaving group. Inversion of the configuration ಏನಂತೀರಿ? Walden inversion ಅಂತೀರಿ. ಇಲ್ಲಿ rate depends on alkyl halide as well as nucleophile and it is favored by strong nucleophile. Rate nucleophile ಮೇಲೆ ಡಿಪೆಂಡ್ ಆಗೋದ್ರಿಂದ ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಾಗುತ್ತೆ. ಇಲ್ಲಿ ವೀಕ್ ನ್ಯೂಕ್ಲಿಯೋಫೈಲ್ ಇದ್ರೂ ನಡೀತದೆ, ಬಟ್ ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಾಗುತ್ತೆ ಬಿಕಾಸ್ ರೇಟ್ ಇಸ್ ಡಿಪೆಂಡಿಂಗ್ ಆನ್ ನ್ಯೂಕ್ಲಿಯೋಫೈಲ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ SN1 and SN2. ಯು ಶುಡ್ ಬಿ ನೋಯಿಂಗ್ ಇಟ್. ಇಲ್ಲೇ ನೋಡ್ರಿ, ಎಕ್ಸಾಂಪಲ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, alkyl halide undergoes nucleophilic substitution reaction with aqueous KOH or NaOH. ಏನು ಕೊಡುತ್ತೆ?
alcohol. With alcoholic KCN, it gives cyanide. With alcoholic AgCN, it gives isocyanide. This is important because AgCN is a covalent compound. Covalent compound ಇರೋದ್ರಿಂದ CN minus form ಆಗೋದಿಲ್ಲ. It has to attack with the help of electrons on nitrogen. So therefore these electrons from nitrogen will attack on the R and you will get AgCN. Okay? Yeah, with AgCN, because it has to attack with the help of electrons on nitrogen, the nitrogen will be linked to the R and you will get isocyanide here. Similarly, nodri, potassium nitrate, you will get alkyl nitrite. Silver nitrate ninda, again you are going to get nitroalkane. So this is also important. Again, because silver nitrite is covalent. With what? Sodium alkoxide, you get ether. Illella nodri, what is the nucleophile here? Ille nucleophile yavadu? OH minus. Ille CN minus. Ille nitrogen attack ಆಗ್ತಾ ಇದೆ ಇಲ್ಲಿ NC. ಇಲ್ಲಿ ONO minus. Here again NO2 with the help of electrons on nitrogen. Here alkoxide ion. Here lithium aluminum hydride is the ion. Here ammonia. And here alkynide ion. Here SH minus. All these are the nucleophiles. Illi SR minus. Is that clear? All these are the nucleophilic substitution reaction. ಏನಾಗ್ತಾ ಇದೆ ನೋಡ್ರಿ, ಎಲ್ಲ ಕಡೆ X ಹೋಗುತ್ತೆ, nucleophile attack ಆಗುತ್ತೆ. The X is replaced by nucleophile. ಇದರಲ್ಲಿ ಯಾವುದಾದ್ರೂ ಎಕ್ಸಾಂಪಲ್ ಬರ್ಬೋದು ನಿಮಗೆ. You should be knowing all this. Okay, fine. Next ನೋಡ್ರಿ, out of CH2 double bond CH2, CH3 CH2 CH2 Cl, which is more reactive towards SN1. Which is more reactive towards SN1. SN1 ಇಂದ more reactive ಆಗಬೇಕಂತಂದ್ರೆ ಏನಾಗಬೇಕು ಹೇಳ್ರಿ? It should form more stable carbocation must be formed. More stable carbocation must be formed. SN2 mechanism ಆಗಬೇಕಂದ್ರೆ ಇಲ್ಲೇ ನೋಡ್ರಿ, Cl minus ಹೋದ್ರೆ ಏನು ಫಾರ್ಮ್ ಆಗುತ್ತೆ? CH2 double bond CH2 ಪ್ಲಸ್. ಇಲ್ಲೇ ನೋಡ್ರಿ, Cl ಮೈನಸ್ ಹೋದ್ರೆ ಇಲ್ಲೇ ಏನು ಫಾರ್ಮ್ ಆಗುತ್ತೆ? CH3 CH2 CH2. ದಿಸ್ ಕಾರ್ಬೋಕ್ಯಾಟಯನ್ ಇಸ್ ವಾಟ್? ಅಲೈಲ್ ಕಾರ್ಬೋಕ್ಯಾಟಯನ್ ಅಲ್ಲ ಇದು, ಇದು alkyl carbocation. Allyl carbocations are stabilized by resonance. Alkyl carbocations are not stabilized by resonance. Andre yav carbocation more stable? This is more stable alla, so this will undergo by SN1 mechanism easily. ಈ ತರ ನೀವು ಅನಲೈಸ್ ಮಾಡಬೇಕು. ಯಾವ alkyl halide more stable carbocation ಮಾಡುತ್ತೋ that alkyl halide will undergo SN1 mechanism. Is it not? Right. So here, as far as this question is concerned, ಇಲ್ಲೇ ಒಂದು ಗೊತ್ತಿರಬೇಕು ನಿಮಗೆ. You should be knowing order of stability of carbocations. Order of stability of carbocation. ಅಂದ್ರೆ ಯಾವ ಕಾರ್ಬೋಕ್ಯಾಟಯನ್ ಸ್ಟೇಬಲ್ ಇರುತ್ತೋ, ಯಾವ ಕಂಪೌಂಡ್ ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟಯನ್ ಮಾಡುತ್ತೋ ಆ ಪರ್ಟಿಕ್ಯುಲರ್ ಕಂಪೌಂಡ್ SN1 ಮೆಕ್ಯಾನಿಸಮ್ ಆಗುತ್ತೆ. ಸೊ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯನ್ ಯಾವುದು? ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯನು ಇದು ಟ್ರೈ ಸೈಕ್ಲೋಪ್ರೊಪೈಲ್ methyl carbocation. This is the most stable carbocation. This is more stable than troponium ion. Next ಯಾವುದು ಬರುತ್ತೆ? Troponium ion or troponium cation. This is more stable. ಆಮೇಲೆ ಯಾವುದು ಬರುತ್ತೆ? Triphenyl methyl carbocation is more stable carbocation. Then ಆಮೇಲೆ ಯಾವುದು ಬರುತ್ತೆ? Diphenyl
ಮಿಥೈಲ್ ಕಾರ್ಬೋಕ್ಯಾಟಯಾನ್. ಆಮೇಲೆ C6H5CH2 ಬೆಂಜೈಲ್. ಆಮೇಲೆ ಯಾವ್ದು ಬರುತ್ತೆ? CH2 CH ಡಬಲ್ ಬಾಂಡ್ CH2 ಅಲೈಲ್. ಆಮೇಲೆ ಟರ್ಷರಿ ಅಲ್ಕೈಲ್ ಅಲೈಡ್, ಸೆಕೆಂಡರಿ ಅಲ್ಕೈಲ್ ಅಲೈಡ್, ಪ್ರೈಮರಿ ಅಲ್ಕೈಲ್ ಅಲೈಡ್ ಅಂಡ್ ಮಿಥೈಲ್ ಅಲ್ಕೈಲ್ ಅಲೈಡ್. ದಿಸ್ ಇಸ್ ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್. ನಿಮಗೆ ಎಕ್ಸಾಮ್ನಲ್ಲಿ ಒಂದು ಇದು, ಇನ್ನೊಂದು ಇದು, ಇನ್ನೊಂದು ಇದು, ಇನ್ನೊಂದು ಇದು, 4 ಆಪ್ಷನ್ ಕೊಟ್ಟರೆ ಯಾವುದು ಈಸಿಲಿ SN1 ಮೆಕ್ಯಾನಿಸಮ್ ಆಗುತ್ತೆ? ದ ಒನ್ ವಿಚ್ ಇಸ್ ಹೈಯೆಸ್ಟ್ ಸ್ಟೇಬಲ್ that will undergo SN1 mechanism easily. ಇದು ಆರ್ಡರ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಅದೇ ರೀತಿ ನಿಮಗೆ ಆರ್ಡರ್ ಆಫ್ ಲಿವಿಂಗ್ ಗ್ರೂಪ್ಸ್ ಒಂದು ಗೊತ್ತಿರಬೇಕು. ಆರ್ಡರ್ ಆಫ್ ಲಿವಿಂಗ್ ಗ್ರೂಪ್ಸ್, ಯಾವ ಗ್ರೂಪ್ ಈಸಿಲಿ ಲೀವ್ ಆಗುತ್ತೋ. ಆರ್ಡರ್ ಆಫ್ ಲಿವಿಂಗ್ ಗ್ರೂಪ್ಸ್, ಫಸ್ಟ್ ಒನ್ ಇಸ್ CF3SO3-. ಏನಂತಾರೆ ಇದಕ್ಕೆ? ಟ್ರಿಫ್ಲೆಟ್ ಅಯಾನ್. It's called as triplet ion. This is more stable than Br, the benzene, SO3-. More stable than CH3, benzene, SO3-. More stable than sulfonate ion. More stable than CH3, SO3-. More stable than, you're going to have next I-, Br-, CF3, CO2-. Then comes water, then comes Cl-, F-. Okay, then comes CH3COO-. Is that clear? ಆರ್ಡರ್ ಆಫ್ ಲಿವಿಂಗ್ ಗ್ರೂಪ್ಸ್ ಇದು. ನಿಮಗೆ ಎಕ್ಸಾಮಲ್ಲಿ 1, 2, 3, 4 ಔಟ್ ಆಫ್ ದ 4 ಯಾವುದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿಲಿ ಆಗುತ್ತೆ, ಯಾವುದು ಈಸಿಲಿ ಲೀವ್ ಆಗುತ್ತೆ ಅಂತಂದರೆ ದಿಸ್ ಇಸ್ ಗೋಯಿಂಗ್ ಟು ಲೀವ್ ಈಸಿಲಿ. ಬೇಸ್ಡ್ ಆನ್ ದಟ್ ರೇಟ್ ಆಫ್ ರಿಯಾಕ್ಷನ್ ಕೂಡ ನೀವು ಬರಿಬಹುದು ಬೈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕಮಿಂಗ್ ಟು ನೆಕ್ಸ್ಟ್ ವಾಟ್ ಸಮ್ ಕ್ವೆಶನ್ಸ್. ಐಡೆಂಟಿಫೈ chiral and achiral molecule. Chiral molecule ಅಂತಂದ್ರೆ ಕಾರ್ಬನ್ ವಿಲ್ ಬಿ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಇಲ್ಲೇ ನೋಡ್ರಿ ಇವೆರಡು ಎಕ್ಸಾಂಪಲ್ ಅಲ್ಲಿ ದಿಸ್ ಇಸ್ ದ ಕಾರ್ಬನ್, ಕಾರ್ಬನ್ ಅಟ್ಯಾಚ್ ಟು ಹೈಡ್ರೋಜನ್ OH Br CH3, 4 ಬೇರೆ ಬೇರೆ ಇದಾವಲ್ವಾ, ಇದು chiral. ಇಲ್ಲೇ ನೋಡ್ರಿ ದ ಸೇಮ್ ಕಾರ್ಬನ್ ಇಸ್ ಅಟ್ಯಾಚ್ ಟು 4 ಬೇರೆ ಬೇರೆ ಇಲ್ಲ, ಇಲ್ಲಿ Br ಆರ್ ಸೇಮ್, ಸೊ ಇಟ್ ಇಸ್ ನಾಟ್ chiral, ಇಟ್ ಇಸ್ achiral. ಇಲ್ಲೇ ನೋಡ್ರಿ CH3 OH H CH2 CH2 CH3, 4 ಬೇರೆ ಬೇರೆ ಇದಾವಲ್ವಾ, chiral. ಇಲ್ಲೇ ನೋಡ್ರಿ ಇಲ್ಲಿ CH2 ಇದೆ, ಇಲ್ಲೂ CH2 ಇದೆ, CH2 CH3 CH2 CH3 ಎರಡು ಸೇಮ್ ಇದಲ್ಲ, ಇದು achiral. ಜಸ್ಟ್ ಲೈಕ್ ದಟ್ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್. ಈ ತರ chiral achiral ನಿಮಗೆ ಬೋರ್ಡ್ ಎಕ್ಸಾಮ್ನಾಗೂ ಕೇಳಬಹುದು. ಸೊ ದಟ್ ಈಸ್ ಆಲ್ ಅಬೌಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕಮಿಂಗ್ ನೆಕ್ಸ್ಟ್ ಟು ವಾಟ್, ಎಲಿಮಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ನಾವು ಅಲ್ಕೈಲ್ ಹಲೈಡ್ ಜೊತೆ, ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ನಾವು ಅಲ್ಕೈಲ್ ಹಲೈಡ್ ಜೊತೆ ಏನು ಯೂಸ್ ಮಾಡ್ತೀವಿ, ನ್ಯೂಕ್ಲಿಯೋಫೈಲ್ ಯೂಸ್ ಮಾಡೋದಿಲ್ಲ, ವಿ ಆರ್ ಗೋಯಿಂಗ್ ಟು ಯೂಸ್ ಬೇಸ್. ವಾಟ್ ದಟ್ ಬೇಸ್ ವಿಲ್ ಡೂ, ಇಲ್ಲಿ ಒಂದು ಅಲ್ಫಾ ಕಾರ್ಬನ್, ಯಾವ ಕಾರ್ಬನ್ ಹ್ಯಾಲೋಜನ್ಗೆ ಅಟ್ಯಾಚ್ ಆಗಿರುತ್ತೋ ಅದಕ್ಕೆ ಅಲ್ಫಾ ಕಾರ್ಬನ್ ಅಂತೀರಿ. ನೆಕ್ಸ್ಟ್ ಕಾರ್ಬನ್ಗೆ ಏನಂತಾರ, ಬೀಟಾ ಕಾರ್ಬನ್ ಅಂತಾರೆ. ಅಲ್ಫಾ ಕಾರ್ಬನ್ ನಿಂದ ಹ್ಯಾಲೋಜನ್ ಎಲಿಮಿನೇಟ್ ಆಗುತ್ತೆ, ಬೀಟಾ ಕಾರ್ಬನ್ ನಿಂದ ಹೈಡ್ರೋಜನ್ ಎಲಿಮಿನೇಟ್ ಆಗ್ತಾ ಇದೆ. ಬಿಕಾಸ್ ಬೀಟಾ ಕಾರ್ಬನ್ ನಿಂದ ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತಲ್ಲ, ಆ ಹೈಡ್ರೋಜನ್ ಬಿಟ್ಟು ಹೋಗಿರುವಂಥ ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ, Br ಮೈನಸ್ ಎಲೆಕ್ಟ್ರಾನ್ ತೊಗೊಂಡೋಗಿರುತ್ತೆ, ಇದರ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ, ಅದನ್ನ ನ್ಯೂಟ್ರಲೈಸ್ ಮಾಡೋದು ಇವು ಎಲೆಕ್ಟ್ರಾನ್ಸ್. ಸೊ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಕೀನ್. ಇಸ್ ದಟ್ ಕ್ಲಿಯರ್? ಅಲ್ಕೈಲ್ ಹಲೈಡ್ ಅಂಡರ್ಗೋಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತಾರೆ ಇದಕ್ಕೆ. ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂದ್ರೆ ಏನು, ಹ್ಯಾಲೋಜನ್ ಮತ್ತೆ ಹೈಡ್ರೋಜನ್, ಡಿಹೈಡ್ರೋ ಹ್ಯಾಲೋಜಿನೇಷನ್ ಆರ್ ಬೀಟಾ ಎಲಿಮಿನೇಷನ್. ಇಸ್ ದಟ್ ಕ್ಲಿಯರ್? ಬೀಟಾ ಎಲಿಮಿನೇಷನ್ ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ ಯಾವಾಗ ಆಗುತ್ತೆ, when you treat alkyl halide with base. Is that clear? So that will give you alkene. You can see here, this is for example. Suppose ಇಲ್ಲಿ ನೋಡ್ರಿ ಎರಡು ಬೀಟಾ ಹೈಡ್ರೋಜನ್ ಇದ್ರೆ, ಇದು ಅಲ್ಫಾ ಕಾರ್ಬನ್ ಬ್ರೋಮಿನ್ ಅಟ್ಯಾಚ್ ಆಗಿದೆ. ಇಲ್ಲೇ ನೋಡ್ರಿ
ಇಲ್ಲೂ ಒಂದು CH3 ಇದೆ, ಇಲ್ಲೂ CH2 ಇದೆ. ಸೊ ಅಲ್ಫಾ ನೆಕ್ಸ್ಟ್ ಇಲ್ಲಿ ಬೀಟಾ ಬರುತ್ತೆ, ಅಲ್ಫಾ ನೆಕ್ಸ್ಟ್ ಇದು ಬೀಟಾ ಆಗುತ್ತೆ. ಈ ಕಡೆ ದಿಸ್ ಸೈಡ್ ಬೀಟಾ ಆ್ಯಂಡ್ ದಿಸ್ ಸೈಡ್ ಬೀಟಾ. ಇಲ್ಲೂ ಬೀಟಾ ಹೈಡ್ರೋಜನ್ ಇದಾವ, ಇಲ್ಲೂ ಬೀಟಾ ಹೈಡ್ರೋಜನ್ ಇದಾವ. ಇಲ್ಲಿ ಏನಾಗುತ್ತೆ, ಎರಡು ಕಡೆಯಿಂದ ಅಲ್ಫಾ ಇಲ್ಲಿಂದ Br ಹೋಗುತ್ತೆ, ಇಲ್ಲಿಂದ ಹೈಡ್ರೋಜನ್ ಹೋಗುತ್ತೆ, ಇಲ್ಲಿಂದನೂ ಹೈಡ್ರೋಜನ್ ಹೋಗುತ್ತೆ. ಯಾವ ಕಡೆಯಿಂದ ಹೈಡ್ರೋಜನ್ ಹೋದರೆ ಸ್ಟೇಬಲ್ ಅಲ್ಕೀನ್ ಆಗುತ್ತೆ ನೋಡ್ರಿ. ಇಲ್ಲೇ ನೋಡ್ರಿ, ಯು ಹ್ಯಾವ್ ಗಾಟ್ ಬ್ಯೂಟೂಯಿನ್ ಆ್ಯಂಡ್ ಹಿಯರ್ ಯು ಹ್ಯಾವ್ ಗಾಟ್ 1 ಬ್ಯೂಟೀನ್. ಈಸ್ ದಟ್ ಕ್ಲಿಯರ್? ಸೊ ಇಲ್ಲಿಂದ ಹೈಡ್ರೋಜನ್ ಎಲಿಮಿನೇಟ್ ಮಾಡಿದ್ರಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯೂಟೂಯಿನ್. ಬ್ಯೂಟೂಯಿನ್ ಇಸ್ ಮೋರ್ ಸ್ಟೇಬಲ್ ಅಕಾರ್ಡಿಂಗ್ ಟು ಸೈಜೆಫ್ಸ್ ರೂಲ್. ಸೈಜೆಫ್ಸ್ ರೂಲ್ ಪ್ರಕಾರ ಇಲ್ಲಿ ಎಷ್ಟು ಹೈಡ್ರೋಜನ್ ಇದಾವೆ, 2 ಹೈಡ್ರೋಜನ್ ಇದಾವೆ. ಇಲ್ಲಿ ಎಷ್ಟು ಇದಾವೆ, 3 ಹೈಡ್ರೋಜನ್ ಇದಾವೆ. ಸೊ ಯಾವುದು ಮೋರ್ ಸಬ್ಸ್ಟಿಟ್ಯೂಟೆಡ್? ದಿಸ್ ಇಸ್ ಮೋರ್ ಸಬ್ಸ್ಟಿಟ್ಯೂಟೆಡ್. ಒಂದು ಅಲ್ಕೈಲ್ ಹಲೈಡ್ ಮಾಲಿಕ್ಯೂಲು ಮೋರ್ ದೆನ್ 1 ವೇ, ಒಂದಕ್ಕಿಂತ ಹೆಚ್ಚು ವೇ ಒಳಗೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಾ ಇದ್ರೆ, ಒಂದಕ್ಕಿಂತ ಹೆಚ್ಚು ಅಲ್ಕೀನ್ ಫಾರ್ಮ್ ಆಗ್ತಾ ಇದ್ರೆ, ಯಾವ ಅಲ್ಕೀನ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಗಿರುತ್ತೋ ದ್ಯಾಟ್ ಅಲ್ಕೀನ್ ಇಸ್ ಮೋರ್ ಸ್ಟೇಬಲ್. ಅದು ಸೈಜೆಫ್ಸ್ ರೂಲ್ ಪ್ರಕಾರ. ಇಸ್ ದಟ್ ಕ್ಲಿಯರ್? ಸೊ ಯಾವ ಅಲ್ಕೀನ್ ಸ್ಟೇಬಲ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಬೇಕಂತಂದ್ರೆ ಯಾವ ಅಲ್ಕೀನ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಇದೆ ಅಂತ ನೋಡ್ಬೇಕು ನೀವು. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಹ್ಯಾವ್ ಟೇಕನ್ ಟರ್ಷರಿ ಅಲ್ಕೈಲ್ ಅಲೈಡ್. ಇಲ್ಲಿ ಟರ್ಷರಿ ಅಲ್ಕೈಲ್ ಅಲೈಡ್, ಸೆಕೆಂಡರಿ ಅಲ್ಕೈಲ್ ಅಲೈಡ್, ಪ್ರೈಮರಿ ಅಲ್ಕೈಲ್ ಅಲೈಡ್, ಮೂರದ್ರೊಳಗೂ ಏನು ಮಾಡಿದ್ದೀನಿ, ಡಿಹೈಡ್ರೋ ಹ್ಯಾಲೋಜಿನೇಷನ್. HBr, HBr, HBr. ಇಲ್ಲೂ ಅಲ್ಕೀನ್ ಬರುತ್ತೆ, ಇಲ್ಲೂ ಅಲ್ಕೀನ್ ಬರುತ್ತೆ, ಇಲ್ಲೂ ಅಲ್ಕೀನ್ ಬರುತ್ತೆ. ಬಟ್ ಎಲ್ಲಾದ್ರಿಗೂ ಹೋಲಿಸ್ರಿ, ಇಲ್ಲೇ 4 ಹೈಡ್ರೋಜನ್ ಇದಾವ, ಇಲ್ಲಿ 3 ಹೈಡ್ರೋಜನ್ ಇದಾವ, ಇಲ್ಲೊಂದಿದೆ ಹೈಡ್ರೋಜನು, ಇಲ್ಲಿ 2 ಹೈಡ್ರೋಜನ್ ಇದಾವ. ಎಲ್ಲಿ ಕಡಿಮೆ ಹೈಡ್ರೋಜನ್ ಇರ್ತಾವ ದಟ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್. ಸೊ ಔಟ್ ಆಫ್ ದೀಸ್ 3, 1, 2, 3, ವಿಚ್ ಇಸ್ ಮೋರ್ ಸಬ್ಸ್ಟಿಟ್ಯೂಟೆಡ್? 1 is more substituted. Which is more substituted? 1 is more substituted, and that is stable. Since it is stable, this tertiary alkyl halide will easily react. ಇದು ಈಸಿಲಿ ರಿಯಾಕ್ಟ್ ಆಗಿ ಸ್ಟೇಬಲ್ ಅಲ್ಕೀನ್ ಕೊಡುತ್ತೆ. ಸೊ ಯಾವ ಅಲ್ಕೈಲ್ ಹಲೈಡ್ ಈಸಿಲಿ ರಿಯಾಕ್ಟ್ ಆಗುತ್ತಾ? ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ದಿಸ್ ಇಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಎಲಿಮಿನೇಷನ್ ರಿಯಾಕ್ಷನ್. ವಾಟ್ ಇಸ್ ದಿಸ್ ಆರ್ಡರ್? ವೈ ಇಸ್ ದಿಸ್ ಆರ್ಡರ್? ಪ್ಯೂರ್ಲಿ ಡಿಪೆಂಡ್ಸ್ ಆನ್ ವಿಚ್ ಅಲ್ಕೀನ್ ಈಸ್ ಮೋರ್ ಸ್ಟೇಬಲ್. ನೀವು ಟರ್ಷರಿ ಅಲ್ಕೈಲ್ ಹಲೈಡ್ ತಗೊಂಡಾಗ ನಿಮಗೆ ಸ್ಟೇಬಲ್ ಅಲ್ಕೀನ್ ಸಿಕ್ಕಿದೆ. ಪ್ರೈಮರಿ ಅಲ್ಕೈಲ್ ಹಲೈಡ್ ತಗೊಂಡಾಗ ಲೆಸ್ ಸ್ಟೇಬಲ್ ಅಲ್ಕೀನ್ ಸಿಕ್ಕಿದೆ, ಬಿಕಾಸ್ ಇಟ್ ಇಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್. ಯಾವ ಅಲ್ಕೀನ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಯಾವ ಅಲ್ಕೈಲ್ ಹಲೈಡ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಕೊಡುತ್ತೋ ದ್ಯಾಟ್ ಅಲ್ಕೈಲ್ ಹಲೈಡ್ ವಿಲ್ ಈಸಿಲಿ ರಿಯಾಕ್ಟ್. ದಿಸ್ ಇಸ್ ದ ರಿಯಾಕ್ಟಿವಿಟಿ ದೇರ್ ಫೋರ್. ಓಕೆ, ರೈಟ್. ನೆಕ್ಸ್ಟ್, ಸೊ ದಿಸ್ ಇಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಟರ್ಷರಿ ಅಲ್ಕೈಲ್ ಹಲೈಡ್, ಸೆಕೆಂಡರಿ ಅಲ್ಕೈಲ್ ಹಲೈಡ್, primary alkyl halide for dehydrohalogenation. Okay, now reaction with metals. Alkyl halides react with what? Sodium, lithium, lithium dialkyl cuprate with zinc, with lead sodium alloy. Is that clear? Alkyl halide with sodium will give higher alkane. Alkyl halide with lithium would give alkyl lithium. Alkyl halide with lithium dialkyl cuprate is giving you unsymmetric alkane, higher alkane it is giving you. With zinc it is giving dialkyl zinc. With lead sodium alloy it is giving you tetraethyl lead. With addition to this, one more important, what is that? Alkyl halide also reacts with magnesium. If alkyl halide reacts with magnesium in what? Dry ether. Alkyl halide reacts with magnesium in dry ether to give me what? Grignard reagent. This Grignard reagent ಡ್ರೈ ಈಥರಲ್ಲಿ ಅಷ್ಟೇ ಫಾರ್ಮ್ ಆಗಬೇಕು. ಯಾಕಂತಂದ್ರೆ ಸಪೋಸ್ ಅದರಲ್ಲಿ ಏನಾದರೂ ವಾಟರ್ ಇತ್ತಂದ್ರೆ H+OH- ಅಯಾನ್ಸ್ ಇದ್ದರೆ ಆ H+ ಅಯಾನ್ಸು R- ದ ಕಾರ್ಬನ್ ಅಯಾನ್ ಜೊತೆ ರಿಯಾಕ್ಟ್ ಆಗಿ ನನಗೇನು ಕೊಡುತ್ತೆ? RH ಅಲ್ಕೇನ್ ಬರುತ್ತೆ. ಯಾವತ್ತೂ ಗ್ರಿಗ್ನಾರ್ಡ್ ರಿಯೇಜೆಂಟು ಡ್ರೈ ಕಂಡೀಷನ್ಸಲ್ಲಿ ಪ್ರಿಪೇರ್ ಮಾಡಬೇಕು. ಇಲ್ಲಾಂದರೆ ಏನಾದರೂ ಮಾಯ್ಶ್ಚರ್ ಇದ್ದರೆ ಆ ಮಾಯ್ಶ್ಚರ್ನಲ್ಲಿರುವಂಥ H+ ಬರೀ ವಾಟರ್ ಇರಬೇಕಂತಲ್ಲ, ಆಲ್ಕೋಹಾಲ್ ಅಥವಾ ಅಮೋನಿಯಾ ಯಾವುದೇ ಒಂದು H+ ಕೊಡುವಂಥ ಸ್ಪೀಶೀಸ್ ಇದ್ದರೆ ಆ H+ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ ಆಗುತ್ತೆ. ನಿಮಗೆ ಅವಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಗೋದಿಲ್ಲ, ಅಲ್ಕೇನ್ ಸಿಗುತ್ತೆ. ಯಾಕಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ ಕಾರ್ಬನ್ ಅಯಾನ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ನೆಕ್ಸ್ಟ್ ಇಸ್ ಪ್ರಿಪರೇಷನ್ ಆಫ್ ಹ್ಯಾಲೋರೀನ್ಸ್. ನೋಡ್ರಿ, ದೀಸ್ ಆರ್ ಆಲ್ ವೆರಿ ಈಸಿ. ಸೊ ವಾಟ್ ಯು ಆರ್ ಡೂಯಿಂಗ್ ಹಿಯರ್?
You should all go through them once. Benzene bromination will give you bromobenzene. Benzene chlorination would give you chlorobenzene. Here you are taking chlorine in excess. Excess ತಗೊಂಡಾಗ ಇಲ್ಲಿ ಒಂದು ಏನು ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆಗಿರುತ್ತೋ that will increase the electron density at ortho and para position. So therefore you are going to get ortho dichloro and para dichloro. Suppose ಇಲ್ಲಿ toluene ಇದ್ದು ನೀವು chlorination ಮಾಡಿದರೆ in presence of halogen carrier, this toluene would be activating at ortho and para position. ಇಲ್ಲ ನೋಡ್ರಿ, toluene with chlorination in presence of halogen carrier ನಿಮ್ಗೆ ಏನು ಸಿಗುತ್ತೆ? Ortho chloro product, para chloro product. You have to go through them all. ಇಲ್ಲೇ ನೋಡ್ರಿ, ದ ಸೇಮ್ ಟೋಲ್ವೀನ್ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ನೋಡ್ರಿ, ಇದರ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರ. ದ ಸೇಮ್ ಟೋಲ್ವೀನ್ ವಿತ್ ಕ್ಲೋರಿನ್ ಹ್ಯಾಲೋಜನ್ ಕ್ಯಾರಿಯರ್ ಇತ್ತಂದ್ರೆ ಸಬ್ಸ್ಟಿಟ್ಯೂಷನ್ ಎಲ್ಲಾಗತ್ತೆ? ಆರ್ಥೋ ಅಂಡ್ ಪ್ಯಾರಾ ಅಲ್ಲಿ ಆಗುತ್ತೆ. ದ ಸೇಮ್ ಟೋಲ್ವೀನ್ ಕ್ಲೋರಿನೇಷನ್ ಮಾಡ್ತಾ ಇದ್ದೀರಿ, ಬಟ್ ಇಲ್ಲಿ ಹ್ಯಾಲೋಜನ್ ಕ್ಯಾರಿಯರ್ ಇಲ್ಲ, ಬಟ್ ಯು ಆರ್ ಗಿವಿಂಗ್ ಹೀಟಿಂಗ್ ಇಟ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅವಾಗ ಏನಾಗುತ್ತೆ? ಯುವರ್ ಸಬ್ಸ್ಟಿಟ್ಯೂಷನ್ ಆರ್ಥೋ ಅಂಡ್ ಪ್ಯಾರಾದಲ್ಲಿ ಆಗೋದಿಲ್ಲ, ಯುವರ್ ಸಬ್ಸ್ಟಿಟ್ಯೂಷನ್ ಹ್ಯಾಪನ್ಸ್ ಅಟ್ ಬೆಂಜೈಲಿಕ್ ಕಾರ್ಬನ್. ಯಾವ ಮೆಕ್ಯಾನಿಸಮ್ ಇದು? ಇಲ್ಲಿ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ಇಲ್ಲ ಯಾವ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ಹ್ಯಾಲೋಜನ್ ಕ್ಯಾರಿಯರ್ ಇತ್ತು, ನಿಮ್ಮ ಸಬ್ಸ್ಟಿಟ್ಯೂಷನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಗೆ. ಹ್ಯಾಲೋಜನ್ ಕ್ಯಾರಿಯರ್ ಇರಲಿಲ್ಲ, ನಿಮ್ಮ ಸಬ್ಸ್ಟಿಟ್ಯೂಷನ್ ಸೈಡ್ ಚೈನ್ ಮೇಲೆ. ನೆನ್ಪಿಟ್ಕೊಡ್ರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ನೋಡ್ರಿ, CH2Cl ಫಾರ್ಮ್ ಆಗಿದೆ. ಇಫ್ ಯು ಕಂಟಿನ್ಯೂ ಇಟ್, ಇನ್ನೂ ಕ್ಲೋರಿನ್ ಕೊಟ್ರಿ ಅಂದ್ರೆ CH2, one more CH is substituted. Continue it, one more CH is substituted. This is how chlorination happens. Next, you can prepare chlorobenzene by benzene diazonium salts. Is that clear? This is called as what? Sandmeyer's reaction. With cuprous chloride in HCl will give you chlorobenzene with the liberation of nitrogen gas. Okay, the same benzene diazonium chloride, ಅಯೋಡೈಡ್ ಬೇಕಾಗಿತ್ತಪ್ಪ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ವಾರ್ಮ್ ಇಟ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್. ಇಲ್ಲೇ ಬರುತ್ತೆ ನಿಮಗೆ ಅಯೋಡೈಡ್, ಆ್ಯಂಡ್ ದಿಸ್ ವುಡ್ ಬಿ ನೈಟ್ರೋಜನ್ ವುಡ್ ಗೋ ಔಟ್ ಆ್ಯಂಡ್ K+ ಕಂಬೈನ್ಸ್ ವಿತ್ Cl-, ನಿಮಗೆ I- ಇಲ್ಲೇ ಬರುತ್ತೆ. ಇಸ್ ದಟ್ ಕ್ಲಿಯರ್? ಫ್ಲೋರಿನೇಷನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಯು ಟೇಕ್ ಇಟ್ ವಿತ್ ಫ್ಲೋರೋಬೋರಿಕ್ ಆಸಿಡ್ HbF4. ವಿತ್ ದಿಸ್ ಯು ವಿಲ್ ಬಿ ಗೆಟಿಂಗ್ ಫ್ಲೋರೋಬೆನ್ಝೀನ್. ಇಸ್ ದಟ್ ಕ್ಲಿಯರ್? From benzene diazonium salt, you are getting chlorobenzene, iodobenzene, fluorobenzene. And this is called as Sandmeyer's reaction. Ille nodri, by Gattermann's reaction. In Gattermann's reaction, what you are doing? Benzene diazonium chloride ide. Illi copper in presence of HBr ತಗೊಂಡ್ರಿ ಅಂದ್ರೆ ನಿಮಗೆ bromobenzene ಸಿಗುತ್ತೆ with the liberation of nitrogen. ಕಾಪರ್ ಇನ್ ಪ್ರೆಸೆನ್ಸ್ ಆಫ್ HCl ತಗೊಂಡ್ರಿ ಅಂದ್ರೆ ನಿಮಗೆ ಕ್ಲೋರೋಬೆನ್ಸಿನ್ ಸಿಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್. ಗ್ಯಾಟರ್ಮನ್ಸ್ ರಿಯಾಕ್ಷನ್ ಅಲ್ಲಿ ಕಾಪರ್ ತಗೋತೀರಿ, ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಅಲ್ಲಿ ಕಾಪರ್ ಸಾಲ್ಟ್ ತಗೋತೀರಿ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಅಲ್ಲಿ ಕಾಪರ್ ಸಾಲ್ಟ್ ತಗೋತೀರಿ, ಗ್ಯಾಟರ್ಮನ್ಸ್ ರಿಯಾಕ್ಷನ್ ಅಲ್ಲಿ ಓನ್ಲಿ ಕಾಪರ್ ಕೆಟಾಲಿಸ್ಟ್ ಆಗಿ ತಗೋತೀರಿ. ನೆಕ್ಸ್ಟ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯು ಶುಡ್ ನೋ ದಟ್ ಅರೈಲ್ ಹಲೈಡ್ haloarenes are less reactive than haloalkanes. Haloarenes are less reactive than haloalkanes. The reason ಏನು? CX bond. The CX bond, C ಮತ್ತೆ X ನಡುವೆ ಏನು ಬಾಂಡ್ ಇರುತ್ತಲ್ಲ ಅದಕ್ಕೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ ಬಿಕಾಸ್ ಆಫ್ ರೆಸೋನೆನ್ಸ್. ಲೆಸ್ ಪೊಲಾರಿಟಿ ಇರುತ್ತೆ ಬಿಕಾಸ್ ದಿಸ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಇನ್ ಶಾರ್ಟ್, ದ ಬಾಂಡ್ ಇಸ್ ಸ್ಟ್ರಾಂಗರ್. ದೇರ್ ಫಾರ್ haloarenes are less reactive than alkyl halides. ಇದು ನಿಮ್ಮ ಬೋರ್ಡ್ಸ್ಗೂ ಬರುತ್ತೆ. Why aryl halides are or why haloarenes are less reactive than haloalkanes. Is that clear? So the reason is the bond is having double bond character here due to resonance, or less polar due to more electronegative carbon atom or sp2 hybridized carbon atom. With those reasons you have to write the answer. So therefore not really you are giving vigorous conditions, the drastic conditions you are giving, like you are heating to high temperature and high pressure. ಅವಾಗ ಮಾತ್ರ Cl ಹೋಗಿ OH ಆಗುತ್ತೆ ಇಲ್ಲಿ. Is that clear? So every time ನೋಡ್ರಿ, ಕ್ಲೋರೋಬೆನ್ಸಿನ್ ಅನ್ನ ನೀವು ರಿಯಾಕ್ಟ್ ಮಾಡಬೇಕಂದ್ರೆ ಯು ಆರ್ ಯೂಸಿಂಗ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್. ರೀಸನ್ ಏನು? haloarenes are less reactive.
You have to go through all. Reaction with metals. Ille nodri. What is this? Chlorobenzene. This is also chlorobenzene. Two molecules of chlorobenzene will give you biphenyl. Is that clear? Idu ಯಾವ reaction antara? Fitic reaction. ಎರಡು alkyl halide idre Woods reaction. ಎರಡು aryl halides idre Fitic reaction. ಒಂದು alkyl halide ಇನ್ನೊಂದು aryl halide idre Woods Fitic reaction. Is that clear? ಅದೇ ರೀತಿ bromobenzene with magnesium would give you phenyl magnesium bromide. Grignard reagent. Chlorobenzene can be reduced to give you benzene. All these are the reactions of aryl halides with metals. Ille nodri, reactions of benzene ring. Chlorination of chlorobenzene. Chlorine enido, it donates electrons. Towards benzene and therefore it is activating. Entry activating andra? What do you mean by activating? It increases the electron density at ortho and para position. Ortho and para position ಮೇಲೆ electron density ಹೆಚ್ಚಾಗೋದ್ರಿಂದ ಬರುವಂತ ಕ್ಲೋರೋನಿಯಂ ಅಯಾನ್ anhydrous FeCl3 ಏನು ಮಾಡುತ್ತೆ? ಇಲ್ಲಿ Cl ತಗೊಂಡಿದ್ದೀರಲ್ಲ, anhydrous FeCl3 ಏನು ಮಾಡುತ್ತೆ? Cl ಮೈನಸ್ ಅನ್ನು ತಗೊಂಡ್ಬಿಟ್ಟು Cl ಪ್ಲಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ Cl ಪ್ಲಸ್ ಎಲೆಕ್ಟ್ರೋಫೈಲ್ ಆಗಿ ಆಕ್ಟ್ ಆಗುತ್ತೆ. ಎಲ್ಲಿ ಅಟ್ಯಾಕ್ ಮಾಡ್ತೈತೆ ಅದು? ಆರ್ಥೋ ಅಂಡ್ ಪ್ಯಾರಾ. Is that clear? Right. ಇದೇ ರೀತಿ ನೋಡ್ರಿ, ಇಲ್ಲಿ ನೈಟ್ರೇಷನ್ ಮಾಡ್ತೀರಿ. ನೈಟ್ರೇಷನ್ ಮಾಡುವಾಗ ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದು? NO2 ಪ್ಲಸ್. ಕ್ಲೋರಿನೇಷನ್ ಮಾಡುವಾಗ Cl ಪ್ಲಸ್. ಸಲ್ಫೋನೇಷನ್ ಮಾಡುವಾಗ ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದು? SO3. ಅಲ್ಕೈಲೇಷನ್ ಮಾಡುವಾಗ ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದು? ಅಲ್ಕೈಲ್ CS3 ಪ್ಲಸ್. ಅಸೈಲೇಷನ್ ಮಾಡುವಾಗ ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದು? CS3CO ಪ್ಲಸ್. ಯಾವುದೇ ಎಲೆಕ್ಟ್ರೋಫೈಲ್ ಇರಲಿ, ನೀವು ಹ್ಯಾಲೋ ಬೆನ್ಝೀನ್ ಅನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಬರೋದು ಯಾವುದು? ಎಲ್ಲಿ ಸಬ್ಸ್ಟಿಟ್ಯೂಟ್ ಆಗೋದು? ಆರ್ಥೋ ಮತ್ತೆ ಪ್ಯಾರಾ ಮಾತ್ರ. ಆರ್ಥೋ ಅಂಡ್ ಪ್ಯಾರಾ. Is that clear, students? So all these things are extremely important. See, the chlorobenzene also reacts with chloral. What is a chloral? Chloral is what? Trichloroacetaldehyde. ಇದೇನಿದು? CH3CHO ಅಂದ್ರೆ ಅಸೆಟಾಲ್ಡಿಹೈಡ್ ಅಲ್ವಾ? 3 ಹೈಡ್ರೋಜನ್ ಆಟಮ್ ಅನ್ನ ರೀಪ್ಲೇಸ್ ಮಾಡಿ 3 ಕ್ಲೋರಿನ್ ಹಾಕಿದ್ರೆ ದಟ್ ಈಸ್ ಕಾಲ್ಡ್ ಕ್ಲೋರಾಲ್. Chloral or trichloroacetaldehyde. Chloral with chlorobenzene in concentrated H2SO4, it will help to remove water molecule. ಏನು ಸಿಗುತ್ತೆ ನಿಮಗೆ? DDT ಸಿಗುತ್ತೆ. Is that clear? Which is nothing but para dash dichloro diphenyl trichloroethane. Para dash dichloro diphenyl trichloro ಎರಡು ಕಾರ್ಬನ್ ಅಂದ್ರೆ ಈಥೇನ್. So that is how you are going to get, in fact methane, this is sorry, dichloro diphenyl trichloromethane. Yes. So that is DDT formula. So DDT form ಆಗಬೇಕಂದ್ರೆ it is the reaction between chlorobenzene and chloral. So out of all this ಎಲ್ಲಾನು ಕನ್ಸಿಡರ್ ಮಾಡಿದ್ರೆ the most important things in haloalkanes and haloarenes is for boats, SN1 reaction, SN2 reaction, elimination reaction, Woods reaction, Fitic reaction, Woods Fitic reaction, all electrophilic substitution reactions. ಏನು ಕ್ವಶನ್ ಕೇಳಿದ್ರು ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಟೈಮ್ಸ್ ಇದರಲ್ಲೇ ಇರ್ತಾವೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಬ್ಜೆಕ್ಟಿವ್ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ಆಫ್ ದೆಮ್. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಇನ್ ಸಮರಿ. ಅಂದರೆ ವಿಚ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ಹ್ಯಾವ್ ಟೋಲ್ಡ್ ಯು. ಅಪ್ಕಮಿಂಗ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ MCQs. There I am going to cover some points, I am going to cover some questions. ಎಂಥ ಕ್ವಶನ್ಸ್ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಇವೆಲ್ಲ ಅಲ್ಲಿ ಅಪ್ಲೈ ಆಗಬೇಕು. ಅಪ್ಲೈಡ್ ಕ್ವಶನ್ಸ್ ಕೆಲವೊಂದು ಕನ್ಸಿಡರ್ ಮಾಡ್ತೀವಿ ಸೊ ದ್ಯಾಟ್ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಆನ್ಸರ್ objective questions. Is that clear, students? Right. That's all for this class. I will see you in the next class. Till then, have a nice time. Bye everyone.